whoever I am today or whatever I will become tomorrow is all because of my parents. ಸ್ವಲ್ಪ ಕೂಡಿಟ್ಟಿದ್ದೆ ಹಣ, ಯಾಕಂದರೆ ನಾನು 2 ವರ್ಷ ದುಡ್ದಿದ್ನಲ್ಲ, ಸೊ ಅದು ಕೂಡಿಟ್ಟಿರೋದ್ರಲ್ಲಿ ನನಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾಡಿದೆ. ನೀವೇನು ಟೈಟನ್ ಅವಾರ್ಡ್ ತೊಗೊಂಡ್ರಿ, ಅದು ನಮ್ಮ ದೇಶಕ್ಕೂ ಒಂದು ರೀತಿ ಕೀರ್ತಿ. ಇಂಥ ಯುವ ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳಿದ್ದಾರೆ. I am someone who believes that if you take care of your employees, they will take care of the business and the customers. ನಮ್ಮ ಈ ಸನಾತನ ಧರ್ಮ ಸಂಸ್ಕೃತಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಲಿಂಗ ಪೂಜೆ ಮಾಡ್ತಾ ಇದ್ದೆ, ಈಗಾದರೂ ಸಹ ಇವತ್ತಿನವರೆಗೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ತೊಟ್ಟು ನೀರು ಕುಡಿಯಲ್ಲ, ಪೂಜೆ ಆದಮೇಲೆ ಮಾತ್ರ. ಗ್ಯಾರಂಟಿ ಕಾರ್ಡ್ನ ಬಗ್ಗೆ ಏನು ಹೇಳ್ತೀರಾ? You should always have a pool of fund to encourage people to grow. At the end of the day, people will return it back to you. ಇಲ್ಲೇನಾಗ್ತಾ ಇದೆ ಅಂದರೆ ನೀವು ಕೈ ಕೊಡ್ತಾ ಇದ್ದೀರಾ, ಬಟ್ ಅಟ್ ವಾಟ್ ಕಾಸ್ಟ್? ಟ್ಯಾಕ್ಸ್ ಪೇಯರ್ ಮನಿನ ತೊಗೊಂಡು ನೀವು ಇನ್ನೊಬ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಅಂತ. ಅವ್ರ ಕೊನೆ ದಿನಗಳಲ್ಲೂ ಅಷ್ಟೇ, ಅವ್ರಿಗೆ ಬಾತ್ರೂಮಲ್ಲಿ ಬಿದ್ದಿದ್ರು ಸಹ ಅವ್ರಿಗೆ ನೆಲ್ಲ ನಾನು ಸ್ಟಿಕ್ ಇಲ್ಲದೆ ನಡೀತೀನಿ ಅಂತ ಅಂದ್ಬಿಟ್ಟು ಮೆಟ್ಲೆಲ್ಲ ಹತ್ತಾಯಿದ್ರು. ಸೊ ಅಷ್ಟು ವಿಲ್ ಪವರು ನಮ್ಮ ತಾತ ಅವ್ರಿಗೆ. ಹೆಣ್ಣುಮಕ್ಳು ಪಾಪ ಕೊಡ ಹೊತ್ಕೊಂಡು 4-5 ಕಿಲೋಮೀಟ್ರು ಯಾವ್ದು ಕೆರೆ ದಂಡೆ ಇದೆ ಅಲ್ಲಿ ಕೂತ್ಕೊಂಡು ಬಟ್ಟೆ ಒಗಿತಾಯಿದ್ರು. ನಾನು ಮೊನ್ನೆ ಹೋದಾಗ ಎಲ್ಲ ಹೆಣ್ಮಕ್ಳು ಮನೆ ಹತ್ರನೇ ಟ್ಯಾಪ್ ನೀರನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ. ಇದೇ ಥರ ನಾನು ಹೇಳ್ಕೊತ ಹೋದರೆ ಪ್ರಧಾನಮಂತ್ರಿಗಳದ್ದು ಲಿಸ್ಟ್ ಭಾಳ ದೊಡ್ಡದಿದೆ. ಬಸವರಾಜ ಬೊಮ್ಮಾಯಿ ಅವರ ಹೆಸರು ಎಷ್ಟು ದಿವಸ ಇರುತ್ತೆ ಇಲ್ವೋ ಗೊತ್ತಿಲ್ಲ, ಆದರೆ ಬೊಮ್ಮಾಯಿ ಅನ್ನೋದು ಅದು ಅನುರಣಿಸ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಬೊಮ್ಮಾಯಿ ವರ್ಡಿಕ್ಟ್. He threw me into the middle of the ocean. He said, you find your shores. He said, ಮಿಸ್ಟೇಕ್ಸ್ ಮಾಡು, ತೊಂದರೆ ಇಲ್ಲ, ಬಟ್ ಕಲಿ, ಮಿಸ್ಟೇಕ್ಸನ್ನ ರಿಪೀಟ್ ಮಾಡಬೇಡ. ನನಗೆ ಲೈಫಲ್ಲಿ 3 ಜನ ಇನ್ಸ್ಪಿರೇಷನ್. ಒಂದು ನಮ್ಮ ತಾತ, ಇನ್ನೊಂದು ನಮ್ಮ ತಂದೆಯವರು, ಮೂರನೇದವರು ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿ. ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಜಾನ್ವಿ. ವಿಕ್ರಮ ಪಾಡ್ಕಾಸ್ಟ್ನ ಇವತ್ತಿನ ಅತಿಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ, ಯುವ ಉದ್ಯಮಿ, ಅಶ್ವ ಎನರ್ಜಿ ಹಾಗೂ ವಾಲ್ಟೆಕ್ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಸಿಇಒ ಆಗಿರುವ ಭರತ್ ಬೊಮ್ಮಾಯಿ ಅವರು. ಭರತ್ ಅವರೇ, ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ ನಿಮಗೆ. ನಮಸ್ಕಾರ. ಎಲ್ಲ ವಿಕ್ರಮ ವೀಕ್ಷಕರಿಗೆ ನಮಸ್ಕಾರ. ಆ್ಯಂಡ್ ನನ್ನ ಈ ಹೈಫೈ ಹರಟೆಗೆ ಕರೆದಿದ್ದಕ್ಕೆ ಭಾಳ ಧನ್ಯವಾದಗಳು. ಆ್ಯಂಡ್ ದಿಸ್ ಈಸ್ ದ ಮಾಡರ್ನ್ ಪಾಡ್ಕಾಸ್ಟ್ ದಟ್ ವಿ ಆರ್ ಆಲ್ ವಿ ಆರ್ ಇನ್ ದಿ ಎರಾ ಆಫ್ ಪಾಡ್ಕಾಸ್ಟ್. ಸೊ ಪಾಡ್ಕಾಸ್ಟ್ ಚರ್ಚೆಗೆ ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ಟಿ.ವಿ. ವಿಕ್ರಮಗೆ ಧನ್ಯವಾದಗಳು. ಪ್ಲೆಷರ್. ಮೊದಲಿಗೆ ನಾನು ಇತ್ತೀಚೆಗೆ ನೋಡಿದ್ದೆ, ನೀವು ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಟೈಟನ್ ಬಿಸ್ನೆಸ್ ಅವಾರ್ಡ್ ಅಂಥ ಒಂದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ರಿ. ಎಂತೆಂಥ ದೊಡ್ಡ ದೊಡ್ಡ ಬೇರೆ ಬೇರೆ ಕಂಟ್ರೀಸಿಂದನೂ ಕೂಡ ಹಲವಾರು ಸಂಸ್ಥೆಗಳು ಪಾರ್ಟಿಸಿಪೇಟ್ ಮಾಡಿದ್ವು. ಎಲ್ಲವನ್ನೂ ಮೀರಿ ತಗೊಳ್ಳೋದು ಅಂತಂದರೆ ಅದು ಸುಲಭದ ವಿಚಾರ ಅಲ್ಲ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಇನ್ನು ನಿಮ್ಮ ಕುಟುಂಬ ಅಂತ ತಗೊಂಡ್ರೆ ಅದೊಂದು ರಾಜಕೀಯ ಕುಟುಂಬ, ರಾಜಕೀಯ ಹಿನ್ನೆಲೆ ಇರುವಂಥ ಒಂದು ಫ್ಯಾಮಿಲಿ. ಸೊ ಆ ಒಂದು ಪರಂಪರೆ ಅಥವಾ ಸಂಪ್ರದಾಯನ ಬಿಟ್ಟು ನೀವೊಬ್ಬ ಬಿಸ್ನೆಸ್ ಐಕಾನ್ ಆಗಿ ಹೊರಹೊಮ್ತಾ ಇದ್ದೀರಾ. ಒಂದು ಜಾಗತಿಕ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಿಮ್ಮದೇ ಆದಂಥ ಒಂದು ಛಾಪು ಅಥವಾ ವ್ಯಕ್ತಿತ್ವವನ್ನು ರೂಪಿಸೋ ಹಾದಿಯಲ್ಲಿದ್ದೀರಾ. ಸಕ್ಸಸ್ಫುಲ್ ಆಗೂ ಕೂಡ ಸಾಗ್ತಾ ಇದೆ. ಅದೆಲ್ಲದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ಬಾಲ್ಯ ಹೇಗಾಯಿತು? ನೀವು ಹುಟ್ಟಿದ್ದೆಲ್ಲಿ? ಪ್ರಾಥಮಿಕ ಶಿಕ್ಷಣ ಎಲ್ಲ ಎಲ್ಲಾಯಿತು? ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ. ಓಕೆ. ಓದಿರೋದು ಎಲ್ಲ ಬೆಂಗಳೂರಲ್ಲೇ. ಅಪ್ ಟು 12th ಸ್ಟ್ಯಾಂಡರ್ಡು ಬೆಂಗಳೂರಲ್ಲೇ ಓದಿದ್ದು. ಓಕೆ. ಫಸ್ಟು 10th ಸ್ಟ್ಯಾಂಡರ್ಡು ನಾನು ವಿದ್ಯಾನಿಕೇತನ್ ಸ್ಕೂಲು ಹೆಬ್ಬಾಳಲ್ಲಿ ಕಲ್ತಿರೋದು. ಅದಾದ ನಂತರ ದೀಕ್ಷಾ ಸೆಂಟರ್ ಫಾರ್ ಲರ್ನಿಂಗ್ ಅಂತ ಅವ್ರದ್ದು ಮೊದಲನೆಯ ಇನ್ಸ್ಟಿಟ್ಯೂಟು ಕನಕಪುರ ರೋಡಲ್ಲಿತ್ತು. ಓಕೆ. ಸೊ ಅಲ್ಲಿ ನಾನು ಅಡ್ಮಿಷನ್ ತೊಗೊಂಡು, ನಮ್ಮನೆ ಆರ್ ಟಿ ನಗರಿಂದ ಕನಕಪುರಕ್ಕೆ ಡೈಲಿ ಬೆಳಗ್ಗೆ ಹೋಗ್ತಾ ಇದ್ದೆ. ಫ್ರಾ 11th to 12th ಅಂದರೆ ಫಸ್ಟ್ PUC ಸೆಕೆಂಡ್ PUC ಅಲ್ಲಿ ಮಾಡಿದೆ. ಅದಾದ ನಂತರ ಐ ಹ್ಯಾಡ್ ಆಂಬಿಷನ್ಸ್ ಟು ಗೋ ಟು ದ US. ಸೊ ನಾನು SAT ಎಕ್ಸಾಮ್ಸ್ ಬರೆದೆ, TOEFL ಎಕ್ಸಾಮ್ಸ್ ಬರೆದೆ. ಒಂದು ಹಂತಕ್ಕೆ ಚೆನ್ನಾಗಿ ಮಾಡಿದೆ. ಆದ್ದರಿಂದ ನನಗೆ ಪರ್ಡ್ಯೂ ಯೂನಿವರ್ಸಿಟಿ ಅಂತ ಒನ್ ಆಫ್ ದ ಟಾಪ್ 10 ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್, ಅಲ್ಲಿ ನನಗೆ ಅಡ್ಮಿಷನ್ ಸಿಕ್ತು. ಸೊ ಅಲ್ಲಿ ಅಡ್ಮಿಷನ್ ಸಿಕ್ಕಿದ ತಕ್ಷಣ ಈ ಅವಕಾಶ ಬಿಡೋದು ಬೇಡ ಅಂತ ಹೇಳಿ ನಾನು ಪರ್ಡ್ಯೂ ಯೂನಿವರ್ಸಿಟಿ ಸೇರಿಕೊಂಡೆ. ಪರ್ಡ್ಯೂ ಯೂನಿವರ್ಸಿಟಿದಲ್ಲಿ ಎಲೆಕ್ಟ್ರಿಕಲ್ ಎಂಜಿನಿಯರಿಂಗ್ ಮಾಡಿದೆ. ಅಲ್ಲಿ ಮಾಡ್ತಿರುವಾಗ ನಾನು ಐ ಆಲ್ಸೋ ಡಿಡ್ ಅ ಮೈನರ್ ಇನ್ ಮ್ಯಾನೇಜ್ಮೆಂಟ್. ದೆನ್ ಆಫ್ಟರ್ ದ್ಯಾಟ್ 2 ವರ್ಷ ನನಗೆ ಫಸ್ಟ್ ಕೆಲಸ
ನಾನಲ್ಲಿ ಕೆಲಸ ಹುಡುಕ್ತಾ ಇದ್ದೆ US ಅಲ್ಲಿ, ನನಗೆ ಸಿಗಲಿಲ್ಲ. ಬಟ್ ನನಗೆ ಫಸ್ಟ್ ಕೆಲಸ ಸಿಕ್ಕಿತ್ತು ಸಿಂಗಾಪುರಲ್ಲಿ. ಸೊ ಸಿಂಗಾಪುರಲ್ಲಿ ನ್ಯಾಚ್ ಸ್ಟೀಲ್ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ. ಆ ನ್ಯಾಚ್ ಸ್ಟೀಲ್ ಹೋಲ್ಡಿಂಗ್ಸ್ ಸಂಸ್ಥೆಯಲ್ಲಿ ಸ್ಟ್ರಾಟಜಿ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ನನಗೆ ಕೆಲಸ ಸಿಕ್ತು. 2 ವರ್ಷ ಕೆಲಸ ಮಾಡಿದೆ. ಲಾಸ್ಟ್ 6 months ಆಫ್ ಮೈ ಸ್ಟಿಂಟ್ ಐ ವಾಸ್ ಇನ್ ಮರ್ಜರ್ಸ್ ಆ್ಯಂಡ್ ಆಕ್ವಿಸಿಷನ್ಸ್. ಸೊ ಅದಾದ ನಂತರ MBA ಮಾಡೋ ಆಸಕ್ತಿ ಇತ್ತು. ಸೊ ನಾನು ದುಡ್ದಿರೋ ಹಣದಲ್ಲಿ ನಾನೇ ಇದು ಮಾಡಿಕೊಂಡು ಮತ್ತೆ ಸ್ವಲ್ಪ ಶಾರ್ಟ್ ಫಾಲ್ ಆಯಿತು. ಆವಾಗ ತಂದೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ, ಯಾಕಂದರೆ ನಿಮ್ಮ ತಂದೆ ಮುಖ್ಯಮಂತ್ರಿಗಳಾದವರು, ನಿಮ್ಮ ತಾತ ಕೂಡ ಮುಖ್ಯಮಂತ್ರಿ ಆಗಿದ್ರು. ಅದರ ಹೊರತಾಗಿ ನೀವು ದುಡ್ದಿರೋ ದುಡ್ಡಲ್ಲೇ ನೀವು ನಿಮ್ಮ ಎಜುಕೇಷನ್ ಅನ್ನು ಮುಂದುವರಿಸಿದ್ರಿ. ಅದು ತುಂಬಾ ಅಲ್ಲ, ತಂದೆಯವರು ನ್ಯಾಚುರಲಿ ಹಿ ಸಪೋರ್ಟೆಡ್ ಮೀ ಆಲ್ ಟಿಲ್ ಮೈ ಎಂಜಿನಿಯರಿಂಗು ಎಲ್ಲ ತಂದೆಯವ್ರದ್ದು ಇದು ಇತ್ತು, ಸಹಕಾರ ಇತ್ತು. ಪ್ಲಸ್ ಈ ಸಪೋರ್ಟ್ ಬೋತ್ ಮೈ ಪೇರೆಂಟ್ಸ್, ಮೈ ಮಾಮ್ ಆ್ಯಂಡ್ ಡ್ಯಾಡ್ ವರ್ ವೆರಿ ಸಪೋರ್ಟಿವ್. ಯಾಕಂದರೆ ಸ್ವಲ್ಪ ಕೂಡಿಟ್ಟಿದ್ದೆ ಹಣ, ಯಾಕಂದರೆ ನಾನು 2 ವರ್ಷ ದುಡ್ದಿದ್ನಲ್ಲ. ಸೊ ಅದು ಕೂಡಿಟ್ಟಿರೋದ್ರಲ್ಲಿ ನನಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾಡಿದೆ. ಶಾರ್ಟ್ ಫಾಲ್ ಆಗಿತ್ತು ಆ ಟೈಮಲ್ಲಿ. ತಂದೆಯವರು ಇಲ್ಲ ಮಾಡು ನೀನು ಅಂಥೇಳಿ ಪಾಪ ಅವರು ನನಗೆ ಆರ್ಥಿಕ ಸಹಾಯ ಮಾಡಿದ್ರು. ಅದಾದ ನಂತರ MBA ಮಾಡಿದೆ. MBA ಮಾಡಿ MBA ಐ ಡಿಡ್ ಇನ್ ಮಾಸ್ಟರ್ಸ್ ಇನ್ ಇನೋವೇಷನ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ಪಲ್ಲಿ ಮಾಡಿದೆ ಸಿಂಗಾಪುರ್ ಮ್ಯಾನೇಜ್ಮೆಂಟ್ ಯೂನಿವರ್ಸಿಟಿಯಲ್ಲಿ. ಅದಾದ ನಂತರ ನಾನು ವಾಪಸ್ ಬೆಂಗಳೂರಿಗೆ ಬಂದೆ. 2014 ನಾನು ರಿಟರ್ನ್ ಬಂದೆ. ಸಿನ್ಸ್ 2014 ಐ ಬಿನ್ ಹಿಯರ್. ನಿಮ್ಮ ಮಾತನ್ನು ಕೇಳಿದಾಗ ನನಗೆ ತುಂಬ ಆಸಕ್ತಿ ಅನ್ನಿಸ್ತಾ ಇರೋದು ನಿಮ್ಮ ವಿಚಾರದಲ್ಲಿ. ಒಬ್ಬ ಮಾಜಿ ಮುಖ್ಯಮಂತ್ರಿ ಮಗನ ಇವರು, ಯಾಕಂದರೆ ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಯಾವ ರೀತಿ ಥಿಂಕ್ ಮಾಡ್ತಾರೋ, ಯಾಕಂದರೆ ನಿಮ್ಮ ಹೈಫೈ ಅಥವಾ ತಂದೆ ದುಡ್ಡಿರುತ್ತೆ, ತಾತನೂ ಇದೇ ಫೀಲ್ಡಲ್ಲಿದ್ದರು, ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಎಲ್ಲ ಹೆಂಗೆ ಮಾಡಿಬಿಡ್ತಾರೆ ಬೇರೆಯವರು ಅಂದರೆ, ಅವರು ಆ ತಂದೆ ದುಡ್ಡನ್ನು ಖರ್ಚು ಮಾಡೋದು ಇದರಲ್ಲೇ ಇಳಿದು ಬಿಡ್ತಾರೆ. ಬಟ್ ನಿಮ್ಮ ಮಾತಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ಮನೆಯಲ್ಲಿ ಒಬ್ಬ ಹುಡುಗ ಹೆಂಗಿರ್ತಾನೆ, ಕೂಡಿಟ್ಟು ಹಣದಲ್ಲಿ ಮಾಡಿದೆ, ಅದು ಕೂಡಿಡೋದು ಅನ್ನೋದು ಕೇಳೋದಕ್ಕೇ ಒಂಥರ ಇಂಟ್ರೆಸ್ಟ್ ಅನ್ನಿಸ್ತಾ ಇದೆ. ಯಾಕಂದರೆ ಸಾಮಾನ್ಯ ತಂದೆ ದುಡ್ಡನ್ನು ಖರ್ಚು ಮಾಡಿಕೊಂಡು ಓಡಾಡುವಂಥವ್ರ ಮಧ್ಯೆ ಇದು ತುಂಬ ಭಿನ್ನವಾಗಿ ಕಾಣಿಸ್ತಾ ಇದೆ. ಬಹುಶಃ ಅದು ನಿಮ್ಮ ತಂದೆ ತಾಯಿ ಬೆಳೆಸಿದ ರೀತಿನೋ ಅಥವಾ ನಿಮ್ಮಲ್ಲೇ ಅದು ಇಲ್ಲ, ಖಂಡಿತ whoever I am today or whatever I will become tomorrow is all because of my parents. ಅವರು ಬೆಳೆಸಿರುವಂಥ ರೀತಿ. ನಮ್ಮ 2-3 ವಿಷಯ ಹೇಳಬೇಕು ಅಂದರೆ, ನಾನು ಬೆಳೆಯುವಾಗ ನಾನು ಫಸ್ಟ್ ಟೈಮು USA ಹೋಗಿ ವಾಪಸ್ ಬಂದೆ. 2008ರಲ್ಲಿ ನಮ್ಮ ತಾತವರು ತೀರೋದ್ರು. ವಾಪಸ್ ಹೋಗ್ತಿರುವಾಗ ತಂದೆಯವರು ಹಿ ವಾಸ್ ಇರಿಗೇಷನ್ ಮಿನಿಸ್ಟರ್ ಅವಾಗ ನಮ್ಮ ತಾತ ತಂದೆಯವ್ರಿಗೆ ಹೇಳಿದ ಮಾತು ನನಗೆ ಹೇಳಿದ್ರು. ಅವ್ರೇನು ಹೇಳಿದ್ರು ಅಂತಂದರೆ, ವಾಟ್ ಎವರ್ ಯೋರ್ ಆ್ಯಕ್ಷನ್ಸ್ ಆರ್ ಆರ್ ವಾಟ್ ಎವರ್ ಯು ಡೂ ಈಸ್ ಅ ಡೈರೆಕ್ಟ್ ರಿಫ್ಲೆಕ್ಷನ್ ಆಫ್ ಮೀ ಅಂತ ಒಂದು ಮಾತು ಹೇಳಿದ್ರು. ನಾನು ವಾಪಸ್ ಫ್ಲೈಟಲ್ಲಿ ಹೋಗ್ತಾ ಭಾಳ ಯೋಚನೆ ಮಾಡಿದೆ, ಅದರದ್ದು ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡೆ. ಸೊ ನಾವು ಮಾಡುವಂಥ ಬಿಹೇವಿಯರ್ ಇರ್ಬೋದು, ಇಲ್ಲೇ ಇರ್ಬೋದು, ಹೊರಗಡೆ ಇರ್ಬೋದು, ದಟ್ ವಿಲ್ ಹ್ಯಾವ್ ಅ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಹಿಮ್. ಅಂದರೆ ಅವ್ರು ಏನಪ್ಪ ಈ ಥರ ಮಕ್ಕಳನ್ನ ಬೆಳೆಸಿದಾರ ಅಂತ ಚೆನ್ನಾಗಿ ಯೋಚನೆ ಮಾಡ್ತಾರೆ. ಸೊ ಅವ್ರು ಆ ಥರ ಬೆಳೆಸ್ತವ್ರು ನಮ್ಮನ್ನು. ಆಮೇಲೆ ನಮ್ಮ ಕುಟುಂಬ ಹೆಂಗೆ ಅಂತಂದರೆ, ಭಾಳ ಜನರಲ್ ಟಿಪಿಕಲ್ ಪೊಲಿಟಿಕಲ್ ಫ್ಯಾಮಿಲಿ ಅಲ್ಲ ನಮ್ಮದು. ನೀವು ನೋಡಿದ್ರೆ ನಮ್ಮ ತಾತ ಅವರು ಲಾಯರ್ ಆಗಿದ್ದರು. ಸೊ ವಿ ಕಮ್ ಫ್ರಮ್ ಅ ಕಂಪ್ಲೀಟ್ ಎಜುಕೇಟೆಡ್ ಫ್ಯಾಮಿಲಿ ಆ್ಯಂಡ್ ಎಜುಕೇಷನ್ ಇಸ್ ಗಿವನ್ ದ ಅಟ್ಮೋಸ್ಟ್ ಇಂಪಾರ್ಟೆನ್ಸ್ ನಮ್ಮ ಫ್ಯಾಮಿಲಿದಲ್ಲಿ. ನಮ್ಮ ತಂದೆಯವರು ಎಂಜಿನಿಯರ್ ಆದರು. ನಮ್ಮ ತಂದೆಯವರು ಎಂಜಿನಿಯರ್ ಆದ ನಂತರ ಹಿ ವಾಸ್ ಅನ್ ಫಸ್ಟ್ ಜನ್ರೇಷನ್ ಆಂಟ್ರಪ್ರನರ್ ಇದ್ದರು. ಅವರು ಒಂದು 5-6 ಸಂಸ್ಥೆಗಳನ್ನ ಸ್ಟಾರ್ಟ್ ಮಾಡಿದ್ರು. ಅದಾದ ನಂತರ ಐ ಆಮ್ ನ್ಯಾಚುರಲಿ ಎಜುಕೇಟೆಡ್, ಮೈ ಸಿಸ್ಟರ್ ಇಸ್ ಎಜುಕೇಟೆಡ್, ಮೈ ವೈಫ್ ಇಸ್ ಅ ಡೆಂಟಿಸ್ಟ್. ನಮ್ಮಲ್ಲಿ ಹೆಂಗೆ ಅಂತಂದರೆ, ಜನರಲಿ ಏನು ತಿಳ್ಕೊತಾರೆ ಅಂದರೆ, ಪೊಲಿಟಿಕಲ್ ಫ್ಯಾಮಿಲಿ ಅಂದರೆ ಹೆಣ್ಮಕ್ಳು ಕೆಲಸ ಮಾಡಬಾರ್ದು ಅಂತಿದೆ. ಬಟ್ ನಮ್ಮಲ್ಲಿ ನಮ್ಮ ಮನೆಯವರು ವೈಫು, ಶಿ ಈಸ್ ಅ ಡೆಂಟಿಸ್ಟ್ ಆ್ಯಂಡ್ ಶಿ ಫಿನಿಶ್ ಗ್ರ್ಯಾಜುಯೇಷನ್ ಫ್ರಮ್ ಡೇ 1 ಶಿ ಈಸ್ ಬೀನ್ ವರ್ಕಿಂಗ್. ಮದುವೆ ಆಗೋಕ್ಕಿಂತ ಮುಂಚೆನೇ ಕೆಲಸ ಮಾಡ್ತಾಯಿದ್ರು, ಮದುವೆ ಆದ ನಂತರೂ ಕೆಲಸ ಮಾಡ್ತಾ ಇದ್ದಾರೆ. ಬಿಕಾಸ್ ಶಿ ಈಸ್ ಪ್ಯಾಷನೇಟ್ ಅಬೌಟ್ ವಾಟ್ ಶಿ ಡಸ್. ಸೊ ಆ ಸಪೋರ್ಟ್ ಸಿಸ್ಟಮ್ ಏನಿದೆಯಲ್ಲ, ಆ ಓಪನ್ನೆಸ್ ಟು ಟುಡೇ ಸೊಸೈಟಿ ಆ್ಯಂಡ್ ರೆಸ್ಪೆಕ್ಟಿಂಗ್ ಈಚ್ ಇಂಡಿವಿಜುವಲ್ಸ್ ಎಜುಕೇಷನ್, ಅದು ನಮ್ಮ ತಂದೆ ತಾಯಿಯಲ್ಲಿ ಇದೆ. ಅದು ನಮ್ಮಲ್ಲಿ ಕಾಣಿಸ್ತಾ ಇದೆ, ಪ್ಲಸ್ ನಮ್ಮ ಮನೆಯವರಲ್ಲಿ ಕಾಣಿಸ್ತಾ ಇದೆ. ಮತ್ತು ನಮ್ಮ ತಂಗಿಯೂ ಸಹ ಆರ್ಕಿಟೆಕ್ಟು. ಸೊ ಶಿ ಈಸ್ ವರ್ಕಿಂಗ್ ಫಾರ್ ಅನ್ ಆರ್ಕಿಟೆಕ್ಚರಲ್ ಫರ್ಮ್. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ತಾಯಿಯವರು ಶಿಗ್ಗಾಂವದಲ್ಲಿ ಒಂದು ಹೆಣ್ಮಕ್ಳ ಸಲುವಾಗಿ ಟೆಕ್ಸ್ಟೈಲ್ ಗಾರ್ಮೆಂಟ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಶಿ ಈಸ್ ಲೇಟ್ ಬಟ್ ಶಿ ಈಸ್ ಅನ್ ಆಂಟ್ರಪ್ರನರ್. ಸೊ ನಮ್ಮ ಮನೇಲಿ 5 ಜನ ನಾವು ಒಟ್ಟಿಗೆ ಸಿಗೋದು ಭಾಳ ಕಷ್ಟ, ಯಾಕಂದರೆ ಎವ್ರಿ ಒನ್ ಇಸ್ ಬಿಸಿ ಇನ್ ದೇರ್ ಓನ್ ಫೀಲ್ಡ್.
ತುಂಬ ಇಂಟ್ರೆಸ್ಟಿಂಗ್ ಇದು. ನೋಡೋರ ಒಂದು ದೃಷ್ಟಿಕೋನ ಏನಿರುತ್ತೆ ಅದಕ್ಕಿಂತ ಬಹಳ ಭಿನ್ನವಾಗಿದೆ. ಸೊ ನೀವು ಹೇಳಿದ್ರಿ ವಾಪಸ್ ಬಂದೆ ಅಂತ 2008 ಇಲ್ಲ 2014 ವಾಪಸ್ ಬಂದ್ರಿ. ಸೊ ಅಲ್ಲಿದ್ದಾಗ ನೀವು ಫಾರಿನಲ್ಲಿ ಓದುವಾಗ ವಾಪಸ್ ಬರಬೇಕು ಅಂತ ಏನಾದರೂ ಅನ್ನಿಸ್ತಿತ್ತಾ ಅಥವಾ ಪೇರೆಂಟ್ಸಿಂದ ದೂರ ಇದ್ದಿದ್ದು ಹೇಗಿತ್ತು? ಅಲ್ಲ, ಖಂಡಿತ. ನಾನು 2007ರಲ್ಲಿ ಹೋಗಿದ್ದು. ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ಇನ್ 2006-07 ನಾನು ಬಿಫೋರ್ ಲೀವಿಂಗ್ ದ ಕಂಟ್ರಿ ಐ ಹ್ಯಾಡ್ ಮೇಡ್ ಅಪ್ ಮೈ ಮೈಂಡ್ ದಟ್ ಐಲ್ ಬಿ ಕಮಿಂಗ್ ಬ್ಯಾಕ್. ನಾನು ವಾಪಸ್ ಬರ್ತೀನಿ ಅಂತ. ಬಟ್ ಹೋಗಿ ಅನುಭವ ಪಡೆದು ಎಜುಕೇಷನನ್ನು ಪಡೆದು ಅನುಭವ ಪಡೆದು ಆಮೇಲೆ ಬರಬೇಕು ಅಂತ ಒಂದು ಮುಂದಾಲೋಚನೆ ಮಾಡಿ ಡಿಸೈಡ್ ಮಾಡಿದ್ದೆ ಮೈಂಡಲ್ಲಿ. ಆ್ಯಂಡ್ ಅದೇ ಥರ ನಡ್ಕೊಂಡು ಬಂದೆ. ಸೊ ನೀವು ಫಾರಿನಲ್ಲಿ ಓದಿದ್ರಿಂದ ನಾನು ಕೇಳ್ತಾ ಇದ್ದೀನಿ, ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಅಲ್ಲಿನ ಎಜುಕೇಷನ್ ಸಿಸ್ಟಮ್ ಏನು ಡಿಫ್ರೆನ್ಸ್ ಇದೆ? ನ್ಯಾಚುರಲಿ ದೆರ್ ಈಸ್ ಡಿಫ್ರೆನ್ಸ್ ಇದೆ. ಹೇಗೆ ಅಂತಂದರೆ, ಈಗ ನಾನು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಓದ್ತಿರುವಾಗ ಸಬ್ಜೆಕ್ಟ್ ಮ್ಯಾಟ್ರ್ ಸೇಮ್ ಇತ್ತು. ಈಗ US ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಬೇಸಿಕ್ಲಿ ಇಟ್ ಇಸ್ ENC. ನಮ್ಮಲ್ಲೇನು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಇದೆ. ನಾನು ಇಲ್ಲಿ ಬಂದು ಪುಸ್ತಕಗಳನ್ನ ತೊಗೊಂಡು ಹೋಗ್ತಾ ಇದ್ದೆ. ಯಾಕಂದರೆ ಕಾಸ್ಟ್ ಆಫ್ ದ ಬುಕ್ಸ್ ವರ್ ವೆರಿ ಹೈ ಇನ್ ದ US. ಸೊ ಇಲ್ಲಿ ಕಾಸ್ಟ್ ಆಫ್ ದ ಬುಕ್ಸ್ ಕಡಿಮೆ ಇರ್ತಾಯಿತ್ತು. ಬಟ್ ಡಿಫ್ರೆನ್ಸ್ ಏನಂತಂದರೆ, ನಮ್ಮ ಫ್ರೆಂಡ್ಸು ENCನೂ ಮಾಡ್ತಾಯಿದ್ರು. ಸಬ್ಜೆಕ್ಟ್ ಮ್ಯಾಟ್ರ್ ಸೇಮ್ ಇತ್ತು. ಬಟ್ ದ ಪ್ರಾಕ್ಟಿಕಲ್ ನಾಲೆಜ್ ಆಫ್ whatever you study is far more in the United States as compared to India. ನಮ್ಮಲ್ಲಿ ಬರೀ ಥಿಯರಿಟಿಕಲ್ ಕಲೀರಿ ಅಂತ ಭಾಳ ಒತ್ತಡ ಇರುತ್ತೆ. ಅಲ್ಲಿ ಥಿಯರಿಟಿಕಲ್ ಕಲಿಯೋಕ್ಕೆ ಒತ್ತಡ ಅಷ್ಟೊಂದಿಲ್ಲ. ಯಾಕೆ ಅಂತಂದರೆ, ಒಂದು ಎಕ್ಸಾಂಪಲ್ಲು, ನಮಗೆ ಓಪನ್ ಬುಕ್ ಎಕ್ಸಾಮ್ ಇಡ್ತಾಯಿದ್ರು. ನಮಗೆ ಚೀಟಿ ಬರ್ಕೊಂಬನ್ನಿ ಅಂತಲೇ ಹೇಳ್ತಾಯಿದ್ರು ಇಂಜಿನಿಯರಿಂಗಲ್ಲಿ. ಯಾಕಂದರೆ ಒಂದು ಪ್ರಶ್ನೆನೂ ಬುಕ್ಕಲ್ಲಿ ಇದ್ದಿದ್ದ ಪ್ರಶ್ನೆ ಬರೋಲ್ಲ. ಆಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇರ್ತಾಯಿತ್ತು. ಪ್ರಾಕ್ಟಿಕಲ್ ಆ್ಯಂಡ್ ಅಪ್ಲಿಕೇಶನ್ ಬೇಸ್ಡ್ ಕ್ವೆಶನ್ಸ್ ಇರ್ತಾಯಿತ್ತು. ದಟ್ ಈಸ್ ದ ಮೇಜರ್ ಡಿಫ್ರೆನ್ಸ್ ಇನ್ ದ ಎಜುಕೇಷನ್ ಸಿಸ್ಟಮ್. ಹವೆವರ್ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ. ಪ್ಲಸ್ ಒನ್ ಮೋರ್ ಡಿಫ್ರೆನ್ಸ್ ಇಸ್ ಕಂಪೇರಿಂಗ್ ದ ನ್ಯೂ ಎಜುಕೇಷನ್ ಪಾಲಿಸಿ. ಈಗ ನಾನು ಐ ಡಿಡ್ ಅ ಮೇಜರ್ ಇನ್ ಎಂಜಿನಿಯರಿಂಗ್ ಆ್ಯಂಡ್ ಐ ಡಿಡ್ ಅ ಮೈನರ್ ಇನ್ ಮ್ಯಾನೇಜ್ಮೆಂಟ್. ಆ ಮೈನರ್ ಇನ್ ಮ್ಯಾನೇಜ್ಮೆಂಟ್ ಹೆಂಗೆ ತೊಗೊಂಡೆ ಅಂತಂದರೆ, ಎಲೆಕ್ಟಿವ್ಸು ಮತ್ತು ಕ್ರೆಡಿಟ್ ಸ್ಕೋರ್, ನಮಗೆ ಮಿನಿಮಮ್ 135 ಕ್ರೆಡಿಟ್ ಸ್ಕೋರ್ ಇದ್ದರೆ ನಾವು ಗ್ರ್ಯಾಜುಯೇಟ್ ಆಗ್ತೀವಿ ಅಂತ ರೂಲ್ ಇರುತ್ತೆ. ಸೊ ಅದನ್ನು ಫುಲ್ಫಿಲ್ ಮಾಡಬೇಕು ನಾವು. ಸೊ ಆವಾಗ ಐ ಟುಕ್ ಅ ಲಾಟ್ ಆಫ್ ಮ್ಯಾನೇಜ್ಮೆಂಟ್ ಕೋರ್ಸಸ್, ಎಕನಾಮಿಕ್ ಕೋರ್ಸಸ್ ತೊಗೊಂಡೆ. ನಾನು ಸೈಕಲಾಜಿಕಲ್ ಕೋರ್ಸಸ್ಸು ತೊಗೊಂಡೆ, ಚೈಲ್ಡ್ ಸೈಕಾಲಜಿನೂ ತೊಗೊಂಡೆ. ಸೊ ಈ ಥರ ಅವಕಾಶ ಫಾರ್ ಅದರ್ ಸಬ್ಜೆಕ್ಟ್ ಅವಕಾಶ ಅಲ್ಲಿ US ಅಲ್ಲಿ ಇರುತ್ತೆ. ಸೊ ಹಾಗಾಗಿ ದ ಕ್ರೆಡಿಟ್ಸ್ ದಟ್ ಐ ಟುಕ್ ಇವೆಂಚುಲಿ ವೆಂಟ್ ಆನ್ ಟು ಬಿಕಮ್ ಅ ಮೈನರ್ ಡಿಗ್ರಿ. ಬೇಸಿಕ್ ರಿಕ್ವೈರ್ಮೆಂಟ್ ಟು ಸೇ ದಟ್ ಯು ಹ್ಯಾವ್ ಅ ಡಿಗ್ರಿ ಅನ್ನೋದಕ್ಕೆ ಆ ಥರ ಆಪ್ಷನ್ಗಳಿತ್ತು. ವೆರಸ್ ಇಲ್ಲಿ ಆ ಥರ ಆಪ್ಷನ್ಗಳಿಲ್ಲ. ಬಟ್ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಮತ್ತು ನಮ್ಮ ಕೇಂದ್ರ ಸರ್ಕಾರ, ಐ ಥಿಂಕ್ ದೇ ಓಪನ್ಡ್ ಅಪ್ ಡೋರ್ಸ್ ಫಾರ್ ಯೂನಿವರ್ಸಿಟಿ, ಔಟ್ಸೈಡ್ ಟೈ ಅಪ್ ಆಫ್ ಯೂನಿವರ್ಸಿಟೀಸ್ ಟು ಕಮ್ ಇನ್. ಸೊ ಬರುವಂಥ ದಿನಗಳಲ್ಲಿ ಅದೇ ಥರ ಸಿಸ್ಟಮ್ ಆಗುತ್ತೆ ಅಂತ ಇಸ್ ವಾಟ್ ಐ ಫೀಲ್. ನೀವು ಒಟ್ಟು ಹೋಗೋಕ್ಕಿಂತ ಮುಂಚೆನೇ ನಾನು ಅಲ್ಲಿ ಕಲಿತು ಒಂದಷ್ಟು ನಾಲೆಡ್ಜ್ ಪಡ್ಕೊಂಡು ವಾಪಸ್ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗಿದ್ರಿ, ವಾಪಸ್ ಬಂದ್ರಿ. ಯಾಕಂದರೆ ನಿಮ್ಮ ತಂದೆ ಕೂಡ ಇಂಜಿನಿಯರ್ ಆಗಿದ್ರು. ಒಂದಷ್ಟು ಜ್ಞಾನಕ್ಕೋಸ್ಕರ ಹೋದ್ರಿ, ನಾವು ಅಲ್ಲೇ ಸೆಟ್ಲ್ ಆಗಬೇಕಂತ ನೀವು ಹೋಗಲಿಲ್ಲ. ಓಕೆ, ಅದಾದಮೇಲೆ ಇಲ್ಲಿ ಬಂದಮೇಲೆ ಈಗ ನೀವು ಅಶ್ವ ಎನರ್ಜಿ ಮತ್ತು ವಾಲ್ಟೆಕ್ ಆ ಸಂಸ್ಥೆಯನ್ನು ನೋಡ್ಕೊಳ್ತಾ ಇದ್ರೆ, ಬಂದ ಕೂಡಲೇ ಶುರು ಮಾಡಿದ್ರೆ ಅಥವಾ? ಹೌದು, ಬಂದ ಕೂಡಲೇ ಶುರು ಮಾಡಿದೆ. ನಮ್ಮ ತಂದೆಯವ್ರದ್ದು ವೇ ಆಫ್ putting me into the job was, he threw me into the middle of the ocean. He said, you find your shores. He said, mistakes ಮಾಡು, ತೊಂದರೆ ಇಲ್ಲ, ಬಟ್ ಕಲಿ. ಮಿಸ್ಟೇಕ್ಸನ್ನ ರಿಪೀಟ್ ಮಾಡಬೇಡ. ನೀನು ಯಾವ ಶೋರ್ಗೆ ಹೋಗಬೇಕು ಅಂತ, ವಿಚ್ ಸೈಡ್ ಆಫ್ ದ ಬೇ ಯು ವಾಂಟ್ ಟು ಗೋ, ನೀನು ಹೋಗು. ಆದರೆ ನೀನು ಸ್ವಿಮ್ ಮಾಡ್ಕೊಂಡು ನೀನು ಹೋಗಬೇಕು. ದಾರಿದಲ್ಲಿ ಶಾರ್ಕ್ ಬರ್ಬೋದು, ದಾರಿದಲ್ಲಿ ಬೇರೆ ಹಾವು ಬರ್ಬೋದು, ಏನೇ ಬರ್ಬೋದು, ಅದನ್ನು ಎದುರಿಸ್ಕೊಂಡು ನೀನು ಶೋರ್ಗೆ ಹೋಗಬೇಕು. ಸೊ ಬೇಸಿಕ್ಲಿ ಹಿ ಥ್ರೂ ಮೀ ಇನ್ ಟು ದ ಆರ್ಗನೈಸೇಷನ್ ವಿತೌಟ್ ಟೆಲಿಂಗ್ ಮೀ ಎನಿಥಿಂಗ್. ಸೊ ಬಟ್ ನ್ಯಾಚುರಲಿ ಹಿ ವಾಸ್ ದೇರ್. ನನಗೇನಾರು ಡೌಟ್ಸ್ ಇದ್ದರೆ, ಏನಾರು ಇದು ಇತ್ತಂತಂದರೆ, ವೆನ್ ಎವರ್ ಅಟ್ ಎನಿ ಗಿವನ್ ಪಾಯಿಂಟ್, ಎಷ್ಟೇ ಲೇಟ್ ಆದರೂ, ರಾತ್ರಿ ಎಷ್ಟೇ ಬೆಳಗ್ಗೆ ಬೇಗ ಆದ್ರೂ, ನಾನು ಯಾವ ಕ್ವೆಶ್ಚನ್ ಕೇಳಿದ್ರು ಅದಕ್ಕೆ ಉತ್ತರ ಕೊಡ್ತಾಯಿದ್ರು. ನನ್ನನ್ನು ಗೈಡ್ ಮಾಡ್ತಾಯಿದ್ರು. ಇಲ್ಲ, ಇದು ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಅಂತ ಅವರು ಗೈಡ್ ಮಾಡ್ತಾಯಿದ್ರು. ಸೊ ನಾನು ಡೇ ಒನ್ನಿಂದ ಬಂದಿರೋದ್ರಿಂದ ಓಷನಿಂದ ಸ್ವಿಮ್ ಮಾಡಿಕೊಂಡು, ಈಗ ಐ ಥಿಂಕ್ ಆಲ್ಮೋಸ್ಟ್ ಆಲ್ ದ ಕಂಪ್ನೀಸ್ ದಟ್ ವಿ ರನ್ ಹ್ಯಾವ್ ಕಮ್ ಟು ಅ ಸರ್ಟನ್ ಸ್ಟೇಜ್. ಆ್ಯಂಡ್ ಇಟ್ ಈಸ್ ಆ್ಯಂಡ್ ಲುಕಿಂಗ್ ಬ್ಯಾಕ್, ಐ ಥಿಂಕ್ ತಂದೆಯವರು ಮಾಡಿದ್ದು ಕರೆಕ್ಟು ಅಂತ ನನಗೆ ಅನಿಸ್ತಾ ಇದೆ. ಒಬ್ಬ ಆಂಟ್ರಪ್ರನರ್ ಅಥವಾ ಒಬ್ಬ ಇಂಡಸ್ಟ್ರಿಯಲಿಸ್ಟ್
ಒಬ್ಬ ಸಕ್ಸಸ್ಫುಲ್ ಇಂಡಸ್ಟ್ರಿಯಲಿಸ್ಟ್ ಆಗಬೇಕು ಅಂದರೆ ಅವರಲ್ಲಿ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ನೀವು ಹೇಳ್ತೀರಾ? ಒಂದು ಗುರಿ ಇರಬೇಕು, ಮತ್ತು ಛಲ ಇರಬೇಕು, ಮತ್ತು ಹಾರ್ಡ್ ವರ್ಕಿಂಗ್ ಇರಬೇಕು. ಈ ಇತ್ತೀಚಿನ ಜನಾಂಗದಲ್ಲಿ ಟುಡೇಸ್ ಯೂತು ಆ್ಯಂಡ್ ಐ ಆಮ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ದ ಫ್ಯಾಮಿಲಿ ಬಿಸ್ನೆಸ್ಸಸ್, ಒಂದು ಬೇಸ್ ಇರುತ್ತೆ, ಫೌಂಡೇಶನ್ ಇರುತ್ತೆ. ಬಟ್ ನಾನು ನೋಡಿದ್ದೀನಿ, ನನ್ನ ಫ್ರೆಂಡ್ಸೇ ನೋಡಿದ್ದೀನಿ, ಪ್ಲಸ್ ಯಂಗರ್ ಜನ್ರೇಷನ್ನು ನೋಡಿದ್ದೀನಿ, ಯಾರಿಗೂ ಅಷ್ಟು ಆಸಕ್ತಿ ಇಲ್ಲ, ಛಲ ಇಲ್ಲ, ಮತ್ತು ಒಂದು ಗುರಿ ಇಲ್ಲ. ಸೊ ಟು ಬಿ ಸಕ್ಸಸ್ಫುಲ್ ಯು ಹ್ಯಾವ್ ಟು ಹ್ಯಾವ್ ಆಲ್ ದೀಸ್ ಕ್ವಾಲಿಟೀಸ್. ನಿಮ್ಮೊಂದು ಗುರಿ ಇಟ್ಕೋಬೇಕು. ಲೈಫಲ್ಲಿ ಗುರಿ ಇಟ್ಕೊಳ್ಳಿಲ್ಲ ಅಂತಂದರೆ, ನಾನು ಹಿಂಗೆ ಮಾಡಬೇಕು, ಇಷ್ಟು ವರ್ಷ ಆದಮೇಲೆ ಇಲ್ಲಿಗೆ ಇರಬೇಕು ನಾನು ಅಂತ ನೀವು ಮುಂದಾಲೋಚನೆ ಮಾಡಿ ಹಿಂಗೆ ಮಾಡ್ತೀವಿ ಅಂತಿದ್ರೆ ಅದರ ದಾರಿ ಹುಡ್ಕೊಂಡು ಹೋಗ್ಬೇಕು. ಆ ದಾರಿದಲ್ಲಿ ಅಡ್ಡ ಕಲ್ಲುಗಳು ಬರ್ತವೆ, ಅದೆಲ್ಲ ಬರ್ತವೆ, ಬಟ್ ಅದನ್ನು ಮೀರಿಸಿ ಹೋಗಬೇಕು. ಪ್ಲಸ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. Today's generation don't work as hard as the previous generation. And ಒಂದು ನಾನು ಕಲ್ತಿರೋದು ಲೈಫಲ್ಲಿ ಅಂತಂದರೆ, the ladder of success is not defined by the altitude you reach, but the attitude you take in reaching. ಸೊ ನೀವು ಸಕ್ಸಸ್ಸಿನ ಲ್ಯಾಡ್ರನ್ನು ನೋಡಿದ್ರೆ, ನೀವು ನಾನು ಎಷ್ಟು ಎತ್ತರ ಮಟ್ಟಕ್ಕೆ ಬೆಳೆದಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅಲ್ಲಿ ಹೆಂಗೆ ರೀಚ್ ಆಗಿದ್ರಿ ಅನ್ನೋದು ಇಂಪಾರ್ಟೆಂಟು. ಸೊ ದಟ್ ಈಸ್ ಸಮಥಿಂಗ್ that I live with, and that is a suggestion that I have. And ಕೆಲವು ಸತಿ ಏನಾಗುತ್ತೆ ಅಂತಂದರೆ, ನಮ್ಮ ಹತ್ರ ನಾಲೆಜ್ ಇಲ್ಲ ಅಂತಂದರೆ ಅದನ್ನು ಓದಿ, ಇಲ್ಲಾಂದರೆ ಯಾರು ನಾಲೆಜಬಲ್ ಇರ್ತಾರೆ ಅವ್ರ ಹತ್ರ ಕಲಿಯೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ದುಡ್ಡಿನ ಹಣದಲ್ಲಿ ನೀವು ಎತ್ತರ ಮಟ್ಟದಲ್ಲಿರ್ಬೋದು, ಇನ್ನೊಬ್ರಿಗಿಂತ ಜಾಸ್ತಿ ಇರ್ಬೋದು, ಬಟ್ ದ ಪರ್ಸನ್ ದೇರ್ ನೆಕ್ಸ್ಟ್ ಟು ಯು ಮೈಟ್ ಹ್ಯಾವ್ ಬೆಟರ್ ನಾಲೆಜ್ ದೆನ್ ಯು. ಸೊ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಟೇಕಿಂಗ್ ನಾಲೆಜ್ ಫ್ರಮ್ ದಟ್ ಪರ್ಸನ್. ನೀವು ಹೇಳಿದ್ರಿ ಗುರಿ ಇಟ್ಕೋಬೇಕು, ಅದ್ರ ಕಡೆನೇ ಫೋಕಸ್ಡ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ. ಬಹುಶಃ ಅದಕ್ಕೆ ಸಿಕ್ಕ ಪ್ರತಿಫಲನೋ ಏನೋ ಟೈಟಾನ್ ಬಿಸ್ನೆಸ್ ಅವಾರ್ಡ್. ಸೊ ಅದ್ರ ಬಗ್ಗೆ ಹೇಳ್ಬೋದಾ? ಚೈನಾ, ಬೇರೆ ಬೇರೆ ಕಂಟ್ರೀಸ್ ಕೂಡ ಅಲ್ಲಿ ಬಂದಿದ್ವು. ಅಷ್ಟರ ಮಧ್ಯೆ ಅದನ್ನು ಮೀರಿಸಿ ನೀವು ಆ ಅವಾರ್ಡನ್ನು ತೊಗೊಂಡಿದ್ದು ಹೇಗಿತ್ತದು? ನನಗೆ ಐ ಆಮ್ ಸಮ್ಮನ್ ಹೂ ಡಸಂಟ್ ಬಿಲೀವ್ ಇನ್ ಗೋಯಿಂಗ್ ಆಫ್ಟರ್ ಅವಾರ್ಡ್ಸ್. ಅವಾರ್ಡ್ಸ್ ಅದ್ರ ತಾನಾಗೆ ಬರಬೇಕು ಅಂತ ನಂದೊಂದು ಮನೋಭಾವನೆ. ಬಟ್ ಇಲ್ಲೇನಾಯಿತು ಅಂತಂದರೆ, ಒಂದು ಇವೆಂಟಲ್ಲಿ ನಾನು ಪ್ರೊಫೆಸರ್ ಅಯ್ಯಂಗಾರ್ ಅಂತ, ಈಸ್ ಫ್ಲಾರಿಡಾದಲ್ಲಿರ್ತಾರೆ ಅವರು. ಈಸ್ ಒನ್ ಆಫ್ ದ ಫ್ಯೂ ಸೈಂಟಿಸ್ಟ್ಸ್ ದಟ್ ಹ್ಯಾವ್ ಕಮ್ ಔಟ್ ಆಫ್ ಕರ್ನಾಟಕ. ಸೊ ಅವರು ನನಗೆ ಒಂದು ಇವೆಂಟಲ್ಲಿ ಪರಿಚಯ ಆದರು. ಅವರು ಈಗ ನಾವು ಹೆಂಗೆ ಮಾತಾಡ್ತಾ ಇದ್ದೀವಿ ಹಾಗೆ ಜನರಲ್ ಆಗಿ ನನ್ನ ಬಗ್ಗೆ ಕೇಳಿದ್ರು, ಏನೇನು ಮಾಡ್ತಾಯಿದ್ದಿ ಅಂತೆಲ್ಲ ಕೇಳ್ತಾಯಿದ್ರು. ಆವಾಗ ನಾನು ಹೇಳಿದೆ, ಇಲ್ಲ ಸರ್, ನಾನು ಹಿಂಗೆ ಮಾಡ್ತಾಯಿದ್ದೀನಿ, ಹಿಂಗಿದೆ, ನಾವು ಇಂಡಸ್ಟ್ರಿಗಳು ಹಿಂಗೆ ಮಾಡ್ತಾಯಿದ್ದೀನಿ. ಅವ್ರು ಹೇಳಿದ್ರು, ಮತ್ತು ವೈ ಡೋಂಟ್ ಯು ಅಪ್ಲೈ ಫಾರ್ ಸರ್ಟನ್ ಅವಾರ್ಡ್ಸ್? ನೀವು ಎಕ್ಸ್ಪೋರ್ಟು ಮಾಡ್ತಾಯಿದ್ದೀರಾ, ನಿಮ್ಮ ಸಂಸ್ಥೆಗಳನ್ನ ಲಾಟ್ ಆಫ್ ಡೈವರ್ಸಿಟಿ, ಲಾಟ್ ಆಫ್ ಚೇಂಜ್ ತಂದಿದ್ದೀರಾ, ಇದನ್ನೇ ಒಂದು ಸ್ಟೋರಿ ಮಾಡಿಬಿಟ್ಟು ನೀವು ಅವಾರ್ಡಿಗೆ ಹಾಕಿ. ಸರ್, ನನಗೆ ಯಾವ ಅವಾರ್ಡ್ಸ್ ಏನಿದೆ ಗೊತ್ತಿಲ್ಲ ಸರ್ ಅಂತ. ನೋ ದ ಕ್ಯಾಲಿಬರ್ ದಟ್ ಯು ಹ್ಯಾವ್, ಇಟ್ ಗೋಸ್ ವಿತೌಟ್ ಸೇಯಿಂಗ್, ಇಂಟರ್ನ್ಯಾಷನಲ್ ಅವಾರ್ಡೇ ನಿನ್ನ ಕ್ಯಾಟಗರಿ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಅವರೊಂದು 2-3 ಅವಾರ್ಡ್ಸಿಗೆ ಹೇಳಿದ್ರು. ನಾನು ಆಯಿತು ನೋಡೋಣ, ಚಾನ್ಸ್ ತೊಗೊಳೋಣ ಅಂತ ಹೇಳಿ ಟೈಟನ್ ಅವಾರ್ಡ್ಗೆ ಹಾಕಿದೆ. ಆ್ಯಂಡ್ ಹಿ ವಾಸ್ ಒನ್ ಆಫ್ ಮೈ ರೆಕಮೆಂಡರ್ಸ್. ಸೊ ಹಿ ರೆಕಮೆಂಡೆಡ್. ಅಪಾರ್ಟ್ ಫ್ರಮ್ ದ್ಯಾಟ್, ಇಟ್ ವಾಸ್ ಅ ಪ್ಯಾನಲ್ ಆಫ್ ಜಡ್ಜಸ್. ದ ಜಡ್ಜ್ ಪ್ಯಾನಲ್ ಒಬ್ಬರು ಆಸ್ಟ್ರೇಲಿಯಾದವರಿದ್ದರು, ಒಬ್ಬರು US ಅವರಿದ್ದರು, ಒಬ್ಬರು UK ದವರಿದ್ದರು. ಸೊ ಭಾಳ ದೇಶಗಳಿಂದ ಯಾರು ಪ್ರೀವಿಯಸ್ ವಿನ್ನರ್ಸ್ ಇದ್ದರು, ಪ್ಲಸ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಮೆನ್ಗಳು ಯಾರಿದ್ರು, ಇಂಡಸ್ಟ್ರಿಯಲಿಸ್ಟ್ಸ್ ಇದ್ದರು, ದೋಸ್ ಪೀಪಲ್ ವರ್ ದ ಜಡ್ಜಸ್. ಸೊ ಐ ಡಿಂಟ್ ಎಕ್ಸ್ಪೆಕ್ಟ್, ಬಟ್ ಐ ಥಿಂಕ್ ಇಟ್ ವಾಸ್ ದ ಅವಾರ್ಡ್ ವಾಸ್ ಡ್ಯೂ ಟು ಆಲ್ ದ ಹಾರ್ಡ್ ವರ್ಕ್, all the dedication and the transformation that we did with organizations. I think ಅದರ ಪ್ರತಿಫಲ ಅಂತ ನಾನು ಭಾವಿಸ್ತೀನಿ. ಓಕೆ, ಒಬ್ಬ ಉದ್ಯಮಿ ಅಂದರೆ ಕೇವಲ ಲಾಭದ ಇಂಟೆನ್ಷನ್ ಮಾತ್ರ ಇರೋದಿಲ್ಲ. ನೀವು ತುಂಬ ಜನ ಕೆಲಸ ಕೊಡ್ತೀರಾ, ನೂರಾರು ಸಾವಿರಾರು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ. ಸೊ ಅವರ ಆಗು ಹೋಗುಗಳು, ಕಷ್ಟಗಳನ್ನ ಕೂಡ ನೀವು ಆಲಿಸ್ತೀರಾ. ಅದ್ರ ಜೊತೆಗೆ ಈಗ ನೀವೇನು ಟೈಟನ್ ಅವಾರ್ಡ್ ತೊಗೊಂಡ್ರಿ, ಅದು ನಮ್ಮ ದೇಶಕ್ಕೂ ಒಂದು ರೀತಿ ಕೀರ್ತಿ. ಇಂಥ ಯುವ ಉದ್ಯಮಿಗಳು, ಯಶಸ್ವಿ ಉದ್ಯಮಿಗಳಿದ್ದಾರೆ ಅಂತ ನಮ್ಮ ರಾಜ್ಯ ಅಥವಾ ದೇಶನ ನಾವು ಅಲ್ಲಿ ಪ್ರತಿನಿಧಿಸ್ತಾ ಇರ್ತೀವಿ. ಅದಕ್ಕೂ ಒಂದು ಹಿರಿಮೆಯ ಗರಿ ಸಿಗ್ತಾ ಇರುತ್ತೆ. ಸೊ ಏನು ಹೇಳ್ತೀರಾ, ಇದೇ ಒಬ್ಬ ಉದ್ಯಮಿ ಆಗೋದು ಇರ್ಬೋದು, ಅಥವಾ ಈ ಫೀಲ್ಡಲ್ಲಿ ನೀವು ಇಷ್ಟು ವರ್ಷ ಪಳಗಿದ್ದೀರಾ, ಮುನ್ನಡೀತಾ ಇದ್ದೀರಾ, ಏನು ಅನಿಸುತ್ತೆ ತಮಗೆ? See, I am someone who believes that if you take care of your employees, they will take care of the business and the customers.
ನಾನು ಆ ಥಿಂಕಿಂಗಲ್ಲಿ ಮುಂದೆ ಹೋಗ್ತಾ ಇದ್ದೀನಿ. ಯಾಕಂದರೆ ನೀವು ನಿಮ್ಮ ಎಂಪ್ಲಾಯೀಸನ್ನ ಕರೆಕ್ಟಾಗಿ ನೋಡಿಕೊಂಡ್ರೆ, ಕೆಲವು ಕಾನೂನಾತ್ಮಕವಾಗಿ ಲೇಬರ್ ಲಾಸ್ ಇದೆ, ಅದ್ರ ತಕ್ಕಂಗೆ ಅವ್ರಿಗೆ ಅನುಕೂಲತೆ ಮಾಡಿಕೊಡ್ಬೇಕು. ಅದು ಅಲ್ಲದೆ ಔಟ್ ಆಫ್ ದ ವೇ, ಈಗ ಒಂದು ನ್ಯಾಚುರಲಿ ನಮ್ಮ ಸಂಸ್ಥೆಗೆ ಬಂದಾಗ ನಾವು ಯಾರು ಹಿನ್ನೆಲೆ ಎಲ್ಲ ಗೊತ್ತಿರುತ್ತೆ, ತಂದೆಯವರು ಯಾರು ಏನು ಅಂತಲೂ ಗೊತ್ತಿರುತ್ತೆ. ಅವ್ರದ್ದೇ ರೀತಿಯಾದ ಒಂದು ಸಣ್ಣ ಪುಟ್ಟ ಕಷ್ಟಗಳಿರುತ್ತೆ. ಅದನ್ನು ನಾವು ಅವ್ರಿಗೆ ಇನ್ ವಾಟ್ ಎವರ್ ವೇ ವಿ ಕ್ಯಾನ್ ಹೆಲ್ಪ್ ಮಾಡಿದ್ರೆ, ಖಂಡಿತವಾಗ್ಲೂ ಈಗ ನಮ್ಮ ಸಂಸ್ಥೆಗೆ ನೀವು ಬಂದರೆ, ನಮ್ಮಲ್ಲಿ 15-20 ವರ್ಷ ನಮ್ಮ ಜೊತೆ ಇದ್ದವರು, ತಂದೆಯವ್ರು ಸ್ಟಾರ್ಟ್ ಮಾಡಿದ ಸಂಸ್ಥೆಗಳು ತಂದೆಯವ್ರ ಜೊತೆ ಇದ್ದವರು ಇವತ್ತಿನವರೆಗೂ ಇದ್ದಾರೆ. ತಂದೆಯವ್ರದ್ದು ಫಸ್ಟ್ ಎಂಪ್ಲಾಯಿ ಅವರು ಇವತ್ತಿನವರೆಗೂ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಯಾವತ್ತಿದ್ರೂ ನಮ್ಮ ಎಂಪ್ಲಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ದೇ ವಿಲ್ ಆಟೋಮ್ಯಾಟಿಕ್ಲಿ ಟೇಕ್ ಕೇರ್ ಆಫ್ ಯುವರ್ ಬಿಸ್ನೆಸ್, ಕಸ್ಟಮರ್ಸ್. ಮುಂದೆ ಹೊಸ ಡೆವಲಪ್ಮೆಂಟ್ ಇರ್ಬೋದು, ಏನೇ ಇರ್ಬೋದು, ದೇ ವಿಲ್ ವಿತೌಟ್ ಯು ಟೆಲ್ಲಿಂಗ್ ದೆಮ್ ದೇ ವಿಲ್ ಟೇಕ್ ಕೇರ್. ಸೊ ಅದು ಒಂದು. ಇನ್ನೊಂದು ವಿಷಯ ಏನಂತಂದರೆ ಎಂಪ್ಲಾಯ್ಮೆಂಟ್ ಜನ್ರೇಷನು. ಸೊ ನ್ಯಾಚುರಲಿ ನಾವು ಮಾಡಿರುವಂಥದ್ದು ಈಗ ಆಲ್ಮೋಸ್ಟ್ ನಮ್ಮ ಸಂಸ್ಥೆಗಳಲ್ಲಿ ಒಂದು 2000-2500 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ. ಮತ್ತು ಓವರಾಲ್ ಒಂದು 2000-2500 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಅದು ನಮ್ಮಿಂದ ಒಂದು 2000-2500 ಕುಟುಂಬ ನಡೀತಾ ಇದೆ ಅಂತಂದರೆ, ಐ ಡೋಂಟ್ ಥಿಂಕ್ ದರ್ ಇಸ್ ಅ ಗ್ರೇಟರ್ ಫೀಲಿಂಗ್ ದೆನ್ ದಟ್. ನೀವು ಬಂದ ಮೇಲೆ ಏನೆಲ್ಲ ಬದಲಾವಣೆಗಳನ್ನ ಮಾಡಿದ್ದೀರಾ ನಮ್ಮ ಆಡಿಯನ್ಸಿಗೆ ಹೇಳ್ಬೋದಾ? ಫ್ಯೂ ಎಕ್ಸಾಂಪಲ್ಸ್ ಅಂತಂದರೆ, ಈಗ ನಾನು US ಅಲ್ಲಿ ಓದಿದೆ, ಸಿಂಗಾಪುರಲ್ಲಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ಆಗಿರುವ ಅನುಭವಗಳನ್ನ ಐ ಟ್ರೈ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಆರ್ಗನೈಸೇಷನ್ಸ್. 1-2 ಎಕ್ಸಾಂಪಲ್ ಅಂತಂದರೆ, ಈಗ ERP ಸಿಸ್ಟಮ್ ಇದೆ. ERP ಸಿಸ್ಟಮು ಮ್ಯಾನುಫ್ಯಾಕ್ಚರಿಂಗಲ್ಲಿ ಆಲ್ಮೋಸ್ಟ್ ಟುಡೇಸ್ ಡೇ ಆ್ಯಂಡ್ ಏಜಲ್ಲಿ ಎಲ್ಲರೂ ಯೂಸ್ ಮಾಡ್ತಾರೆ. ನಾನು ಬಂದಿದ್ದ ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ನ್ಯಾಚುರಲಿ ನಮ್ಮಲ್ಲಿ ಹೆಂಗಿತ್ತು ಅಂದರೆ, ಲಾಟ್ ಆಫ್ ಪೇಪರ್ಸ್ ಯೂಸ್ ಮಾಡ್ತಾಯಿದ್ವಿ. ಪೇಪರ್ ಸಿಸ್ಟಮ್ ಇತ್ತು, ಎಲ್ಲ ಕ್ಲೀನು, ಡಿಸಿಪ್ಲಿನ್ಡು ಎಲ್ಲ ಇತ್ತು, ಬಟ್ ಪೇಪರ್ ಸಿಸ್ಟಮ್ ಇತ್ತು. ಬಟ್ ಐ ವಾಂಟೆಡ್ ಟು ರೆಡ್ಯೂಸ್ ದೇರ್ ವರ್ಕ್ಲೋಡ್ ಆ್ಯಂಡ್ ಹ್ಯಾವ್ ಎನ್ ERP ಸಿಸ್ಟಮ್. ಎಲ್ಲರಿಗೂ ಸಿಸ್ಟಮ್ ಕೊಡಿಸಿ ಎಲ್ಲರೂ ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿದ್ರೆ, ನಾಳೆ ಈ ಡಿಪಾರ್ಟ್ಮೆಂಟಿಂದ ಆ ಡಿಪಾರ್ಟ್ಮೆಂಟ್ ನೋಡಬೇಕಂದ್ರೂ ನೀವು ನಿಮ್ಮ ಸೀಟಿಂದ ಎದ್ದೋಗ್ಬಾರ್ದು ಒಂದು ಟೈಮು. ಸೊ ಎದ್ದು ಹೋಗಿ ಮಾತಾಡ್ಕೊಂಡು ಬರೋಷ್ಟೊತ್ತಿಗೆ 10-15 ಮಿನಿಟ್ಸ್ ಪ್ರೊಡಕ್ಷನ್ ಟೈಮ್ ವೇಸ್ಟ್ ಮಾಡ್ತಾರೆ. ಅದನ್ನೆಲ್ಲ ರೆಡ್ಯೂಸ್ ಮಾಡಬೇಕು ಅಂತ ERP ಸಿಸ್ಟಮ್ ತಂದ್ವಿ. ERP ಸಿಸ್ಟಮಲ್ಲಿ ನ್ಯಾಚುರಲಿ ದೆರ್ ವಾಸ್ ರೆಸಿಸ್ಟೆನ್ಸ್ ಇನ್ ದ ಆರ್ಗನೈಸೇಷನ್. ಸೊ ಅವಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ನಾನು ಹೇಳಿದೆ, ನೋಡಿ, ನೀವು ಎಲ್ಲರೂ ಟಚ್ ಇವತ್ತಿನ ಜಮಾನದಲ್ಲಿ ಟಚ್ ಫೋನ್ ಯೂಸ್ ಮಾಡ್ತಾಯಿದ್ದೀವಿ. ಮುಂಚೆ ಕೀಪ್ಯಾಡ್ ಫೋನ್ ಯೂಸ್ ಮಾಡ್ತಾಯಿದ್ವಿ. ನೀವು ಕೀಪ್ಯಾಡಿಂದ ಟಚ್ ಫೋನ್ಗೆ ನೀವೆಲ್ಲರೂ ಚೇಂಜ್ ಆಗಿದ್ದೀರಾ, ಬದಲಾವಣೆ ಮಾಡ್ಕೊಂಡಿದ್ದೀರಾ. ಇಲ್ಲಿ ಪೇಪರಿಂದ ಸಿಸ್ಟಮ್ ಯಾಕೆ ಬದಲಾವಣೆ ಆಗಲ್ಲ ನೀವು? ಸೊ ಆ ಥರ ಎಕ್ಸಾಂಪಲ್ಗಳನ್ನ ಕೊಟ್ಟು, ಒಂದು ERP ಸಿಸ್ಟಮ್ ಎಲ್ಲ ಆಲ್ ಆರ್ ಆರ್ಗನೈಸೇಷನ್ಸ್ ಆರ್ ಆನ್ ERP ಆ್ಯಂಡ್ ಇಟ್ ಮೇಕ್ಸ್ ಮೈ ಲೈಫ್ ಆಲ್ಸೋ ಈಸಿಯರ್. ನಾನು ನನ್ನ ಐಪ್ಯಾಡ್ ಅಥವಾ ನನ್ನ ಲ್ಯಾಪ್ಟಾಪಲ್ಲಿ ನಮ್ಮ ಕಂಪ್ನಿಗಳಲ್ಲಿ ಏನೇನು ಆಗ್ತಾಯಿದೆ ಅನ್ನೋದನ್ನು ನಾನು ವಿತಿನ್ ಟ್ಯಾಪ್ ಆಫ್ ಅ ಬಟನ್ ಐ ಕ್ಯಾನ್ ಸಿ ವಾಟ್ ಎಕ್ಸಾಕ್ಟ್ಲಿ ಈಸ್ ಹ್ಯಾಪನಿಂಗ್. ಸೊ ಐ ಬಾಟ್ ಇನ್ ಅ ಲಾಟ್ ಆಫ್ ಸಿಸ್ಟಮ್ಸ್ ಚೇಂಜಸ್. ಎರಡನೇದು, ಇನ್ನೊಂದು ಸಂಸ್ಥೆಯಲ್ಲಿ ಸ್ವಲ್ಪ ಲೇಔಟು ನಾವು 6 ಸಿಗ್ಮಾ ಮತ್ತು ಲೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ನಮ್ಮ ಇಂಜಿನಿಯರಿಂಗಲ್ಲಿ ಕಲಿತೀವಿ. ಸೊ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಲೇಔಟ್ ಕರೆಕ್ಟಾಗಿರಬೇಕು. ಸೊ ಸ್ವಲ್ಪ ನಮ್ಮ ಫ್ಯಾಕ್ಟ್ರಿದು ಲೇಔಟ್ ಬದಲಾವಣೆ ಮಾಡಿದೆ, ಸೊ ದಟ್ ದ ಫ್ಲೋ ಆಫ್ ಮೆಟೀರಿಯಲ್ ಬಿಕಮ್ಸ್ ಈಸಿಯರ್. ಸೊ ಭಾಳ ಟೆಕ್ನಿಕಲ್ ಆಗುತ್ತೆ. ಸೊ ಬಟ್ ಎನಿವೇ, ಸೊ ಲಾಟ್ ಆಫ್ ಟೆಕ್ನಿಕಲ್ ಚೇಂಜಸ್ ಆಲ್ಸೋ ಐ ಇಂಪ್ಲಿಮೆಂಟೆಡ್. ಸೊ ಇದೊಂದು 2 ಉದಾಹರಣೆಗಳು. ನಿಮ್ಮ ಅಂದರೆ ಈ ರುಟೀನ್ ಹೇಗಿರುತ್ತೆ ಅಂತ? ನೀವು ಬ್ಯಾಂಗ್ಳೂರಲ್ಲಿ ಇರ್ತೀರಾ, ಹುಬ್ಳಿಯಲ್ಲಿ ಫ್ಯಾಕ್ಟ್ರಿ ಎಲ್ಲ ಇರುತ್ತೆ. ಸೊ ಹೇಗೆ ನೋಡ್ಕೋತೀರಾ, ಮ್ಯಾನೇಜ್ ಮಾಡ್ತೀರಾ? ನಾನು ಲಿಟ್ರಲಿ ಐ ಟ್ರಾವೆಲ್ ಎವ್ರಿ ವೀಕ್. ಸೊ ಆಲ್ಮೋಸ್ಟ್ ಹುಬ್ಳಿದಲ್ಲಿ 3 ಸಂಸ್ಥೆ ಇದೆ, ಬೆಂಗಳೂರಲ್ಲಿ 2 ಸಂಸ್ಥೆ ಇದೆ. ಹಾಗಾಗಿ ಆಲ್ಮೋಸ್ಟ್ 2 or 3 days ಆಫ್ ದ ವೀಕ್ ಐ ಆಮ್ ಇನ್ ಬ್ಯಾಂಗ್ಳೂರ್. ಇನ್ನೊಂದು 2-3 ದಿನ ನಾನು ಹುಬ್ಳಿಯಲ್ಲಿ ಇರ್ತೀನಿ. ಈಗ ಹುಬ್ಳಿಗೆ ಏರ್ಪೋರ್ಟ್ ಇದೆ, NH4 ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಹಾಗಾಗಿ ಐ ಟ್ರಾವೆಲ್ ಬೈ ಫ್ಲೈಟ್ ಆರ್ ಕಾರ್, ಬಟ್ ಎವ್ರಿ ವೀಕ್ ಐ ಆಮ್ ಇನ್ ಹುಬ್ಳಿ. ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡ ಜವಾಬ್ದಾರಿ ಅದು ನಿಮಗೆ, ಬಹಳಷ್ಟು ವರ್ಷಗಳಿಂದ ನೋಡ್ಕೊಳ್ತಾ ಬರ್ತಿದ್ದೀರಾ. ಅಂದರೆ ನಿಮಗೆ ಇನ್ಸ್ಪಿರೇಷನ್ ಯಾರು ಅಂತ ಇದಕ್ಕೆಲ್ಲ? ನ್ಯಾಚುರಲಿ ತಂದೆಯವರು ದೊಡ್ಡ ಇನ್ಸ್ಪಿರೇಷನು. ನನಗೆ ಲೈಫಲ್ಲಿ
3 ಜನ ಇನ್ಸ್ಪಿರೇಷನ್. ಒಂದು ನಮ್ಮ ತಾತ, ಇನ್ನೊಂದು ನಮ್ಮ ತಂದೆಯವರು, ಮತ್ತು 3ನೇದವರು ನಮ್ಮ ಪ್ರಧಾನಮಂತ್ರಿ ಆದ ನರೇಂದ್ರ ಮೋದಿಜಿಯವರು. ಇವರು 3 ಜನದಲ್ಲಿ ಕಾಮನ್ ಕ್ವಾಲಿಟಿ ಏನಂತಂದರೆ ದೇ ಆರ್ ಆಲ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ದೇ ವರ್ಕ್ ಟು ಆನ್ ಎಕ್ಸ್ಟೆಂಟ್ ವೇರ್ ದೇ ಆರ್ ಸೋ ಡೆಡಿಕೇಟೆಡ್. ಅವರಿಗೆ ನಿದ್ದೆ ಅನ್ನೋದು ಮರ್ತು ಬಿಡ್ತಾರೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ಓದಿರೋ ಪ್ರಕಾರ ನಮ್ಮ ಪ್ರಧಾನಮಂತ್ರಿಗಳು 4ರಿಂದ 5 ತಾಸು ಅಷ್ಟೇ ನಿದ್ದೆ ಮಾಡ್ತಾರೆ. ನಮ್ಮ ತಂದೆಯವರು ಅಷ್ಟೇ. ಈಗಿಂದಲ್ಲ, ಅವರು MLC ಇದ್ದಾಗಿಂದನೂ, MLA ಇದ್ದಾಗಿಂದನೂ, ಮಿನಿಸ್ಟ್ರ್ ಇದ್ದಾಗಿಂದನೂ, ಚೀಫ್ ಮಿನಿಸ್ಟರ್ ಆದ್ರಾಗಲೂ ಸಹ ಅವರು ನಾಟ್ ಮೋರ್ ದೆನ್ 4.5 hours ಮಲ್ಕೊತಾಯಿದ್ರು. ಆ್ಯಂಡ್ ವಾಟ್ ಈಸ್ ದೇರ್ ಏಜ್? ದೇ ಆರ್ ಇನ್ ದೇರ್ 60s and 70s. ನಮ್ಮ ಏಜ್ ಏನು? ನಮ್ಮ ಏಜ್ ಈಗ 30s ಇದ್ದೀವಿ ನಾವು. ಸೊ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಇನ್ಸ್ಪಿರೇಷನ್. ಸೆಕೆಂಡ್ಲಿ, ಇಂಡಿವಿಜುವಲಿ ಕ್ವಾಲಿಟಿ ವೈಸ್ ನಾನು ನೋಡಿದ್ರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ತಾತ ಅವರು ಇಬ್ಬರು ವಿಷನರಿ ಇದ್ದರು. ಆ್ಯಂಡ್ ನರೇಂದ್ರ ಮೋದಿ ಅವ್ರದ್ದು ದೇಶಭಕ್ತಿ. ವಿಷನರಿ ಅಂತಂದರೆ ಈಗ ಮುಂದಾಲೋಚನೆ, ಮುಂದಿನ ಜನಾಂಗಕ್ಕೆ ಹೆಂಗೆ ಅನುಕೂಲತೆ ಆಗಬೇಕು ಅನ್ನೋದು. ಸೊ ಈ ಕ್ವಾಲಿಟೀಸ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ ಹೌ ಟು ವರ್ಕ್ ಸ್ಮಾರ್ಟ್ ಅನ್ನೋದು ನನ್ನ ತಂದೆಯವ್ರ ಹತ್ರ ಕಲ್ತಿದ್ದೀನಿ. ವಿಲ್ ಪವರು ನಮ್ಮ ತಾತವರಿಂದ ಕಲ್ತಿದ್ದೀನಿ. ಅವ್ರಿಗೆ ಏನೇ ಕಷ್ಟ ಬಂದರೂ, ಹೆಂಗೆ ಇದ್ರೂ, ಅವ್ರ ಕೊನೆ ದಿನಗಳಲ್ಲೂ ಅಷ್ಟೇ, ಅವ್ರಿಗೆ ಬಾತ್ರೂಮಲ್ಲಿ ಬಿದ್ದಿದ್ರು ಸಹ ಅವ್ರಿಗೆ ನಾನು ಸ್ಟಿಕ್ ಇಲ್ಲದೆ ನಡೀತೀನಿ ಅಂತ ಅಂದ್ಬಿಟ್ಟು ಮೆಟ್ಲೆಲ್ಲ ಹತ್ತಾಯಿದ್ರು. ಸೊ ಅಷ್ಟು ವಿಲ್ ಪವರು ನಮ್ಮ ತಾತವ್ರಿಗೆ. ಸೊ ಐ ಟೇಕ್ ಕ್ವಾಲಿಟೀಸ್ ಆಫ್ ಈಚ್ ಆಫ್ ದೀಸ್ 3 ಆ್ಯಂಡ್ ದೀಸ್ 3 ಆರ್ ಮೈ ಇನ್ಸ್ಪಿರೇಷನ್ ಟುಡೇ. ಓಕೆ, ನರೇಂದ್ರ ಮೋದಿಯವರ ಬಗ್ಗೆ ಹೇಳ್ತಾ ಇದ್ರಿ. ನರೇಂದ್ರ ಮೋದಿಯವರ ವಿಷನ್ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರ ನೋಡಿ, 2014 ಅವರು ಆಯ್ಕೆ ಆದ ನಂತರ ಸ್ವಚ್ಛ ಭಾರತ್ ಅಭಿಯಾನ ಅಂತ ಶುರು ಮಾಡಿದ್ರು. I can relate to that. Why I can relate to that is because I stayed in US and Singapore. Especially Singapore. US kinta Singapore. Singapore is the most cleanest city, most safest city in the entire world. So I can relate to that. ಅವರು ಆ ಸ್ವಚ್ಛ ಭಾರತ್ ಅಭಿಯಾನ ಸ್ಟಾರ್ಟ್ ಮಾಡೋದ್ರಿಂದ ಈಗ ನಾವು ನೋಡ್ತೀವಿ ಒಂದು ಹಂತಕ್ಕೆ, ಅಟ್ಲೀಸ್ಟ್ ಇನ್ ದ ಲಾಸ್ಟ್ 8 to 10 years, ಗಾರ್ಬೇಜ್ ಇರ್ಬೋದು, ಇದಿರ್ಬೋದು, ಭಾಳಷ್ಟು ಕಡೆ ಭಾಳ ಕ್ಲೆನ್ಲಿನೆಸ್ ಬಂದಿದೆ. ಕ್ಲೆನ್ಲಿನೆಸ್ಸಿಂದ ಅದರದ್ದು ಕೌಂಟರ್ ಎಫೆಕ್ಟು, ಡಿಸೀಸ್ಗಳು ಕಡಿಮೆ ಆಗುತ್ತೆ. ಅದಷ್ಟೇ ಅಲ್ಲ, ಜಲ್ ಜೀವನ್ ಮಿಷನ್ನು, ನಾನು ಈ ಸತೆ ತಂದೆಯವರಿಗೆ ಶಿಗ್ಗಾಂವದಲ್ಲಿ ಕ್ಯಾಂಪೇನ್ ಮಾಡುವಾಗ ಹಳ್ಳಿಗೂ ನೀರು ಕೊಡ್ತೀನಿ ಅಂತ ಯಾವತ್ತು ಯಾವ ಪ್ರಧಾನಮಂತ್ರಿನೂ ಹೇಳಿರಲಿಲ್ಲ. 1947 ಇಲ್ಲಿವರೆಗೂ ಯಾವ ಪ್ರಧಾನಮಂತ್ರಿನೂ ಹೇಳಿರಲಿಲ್ಲ ಮನೆ ಹರ್ ಘರ್ ಜಲ್. ನಾನು ಲಿಟ್ರಲಿ ವೆನ್ ಐ ವಾಸ್ ಗೋಯಿಂಗ್ ಕ್ಯಾಂಪೇನಿಂಗ್, ನಾನು ಮನೆಗೆ ಹೋಗಿದ್ದೆ ಕ್ಯಾಂಪೇನ್ ಮಾಡುವಾಗ. ನಾನು ಡೋರ್ ಟು ಡೋರ್ ಮಾಡಿದೆ. ಎಲ್ಲರ ಮನೆಯಲ್ಲೂ ಟ್ಯಾಪ್ ನೀರು. ಹೆಣ್ಮಕ್ಳು ಪಾಪ ಕೊಡ ಹೊತ್ಕೊಂಡು 4-5 ಕಿಲೋಮೀಟ್ರು ಯಾವ್ದು ಕೆರೆ ದಂಡೆ ಇದೆ ಅಲ್ಲಿ ಕೂತ್ಕೊಂಡು ಬಟ್ಟೆ ಒಗಿತಾಯಿದ್ರು. ನಾನು ಮೊನ್ನೆ ಹೋದಾಗ ಎಲ್ಲ ಹೆಣ್ಮಕ್ಳು ಮನೆ ಹತ್ರನೇ ಟ್ಯಾಪ್ ನೀರನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದಾರೆ. ಇದೇ ಥರ ನಾನು ಹೇಳ್ಕೊತ ಹೋದರೆ ಪ್ರಧಾನಮಂತ್ರಿಗಳದ್ದು ಲಿಸ್ಟ್ ಭಾಳ ದೊಡ್ಡದಿದೆ. ಅದಲ್ಲದೆ ಮೇಕ್ ಇನ್ ಇಂಡಿಯಾ. ಮೇಕ್ ಇನ್ ಇಂಡಿಯಾನ ಯಾಕೆ ಮಾಡಿದ್ರು ಪ್ರಧಾನಮಂತ್ರಿಯವರು? ಗೂಡ್ಸ್ ದಟ್ ಆರ್ ಮ್ಯಾನುಫ್ಯಾಕ್ಚರ್ಡ್ ಇನ್ ಇಂಡಿಯಾ ಈಸ್ ಫಾರ್ ದ ಇಂಡಿಯನ್ಸ್ ಅಂತ ಆ ಉದ್ದೇಶದಿಂದ ಅವರು ಮೇಕ್ ಇನ್ ಇಂಡಿಯಾ ಸ್ಕೀಮ್ ಮಾಡಿದ್ರು. ಅದಲ್ಲದೆ ಎಕ್ಸ್ಪೋರ್ಟ್ ಮಾಡಬೇಕು ನಾವು ಅಂತ. ಸೊ ಮೇಕ್ ಇನ್ ಇಂಡಿಯಾ ಸ್ಕೀಮ್ ಇಸ್ ಆಲ್ಸೋ ಬಿಗ್ ಪಾರ್ಟ್ ಆಫ್ ಆರ್ ಪ್ರೈಮ್ ಮಿನಿಸ್ಟರ್. ಸೊ ನಾನು ಹೇಳ್ದಂಗೆ ಲಿಸ್ಟ್ ಭಾಳ ಇದೆ, ಮಾತಾಡ್ಕೊಂಡು ಹೋದರೆ ಪ್ರಧಾನಮಂತ್ರಿಯವ್ರ ಬಗ್ಗೆ 1 hour ಬೇಕಾಗುತ್ತೆ. ಬಟ್ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಕಮ್ಸ್ ಟು ಮೈ ಮೈಂಡ್ ಇಮಿಡಿಯೇಟ್ಲಿ. ಈಗ ನಿಮ್ಮ ವಿಷನ್ ಏನು ಅಂತ ಕರ್ನಾಟಕದ ಬಗ್ಗೆ, ಇಂಥ ಒಂದು ಕ್ಷೇತ್ರಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಅದಿನ್ನೂ ಕೂಡ ಡೆವಲಪ್ ಆಗುತ್ತೆ, ಆ ಥರದ್ದು ಯಾವುದಾದ್ರೂ ಯೋಚನೆ ಇದ್ದರೆ ಯಾವ ಕ್ಷೇತ್ರಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಅದಿನ್ನೂ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಅನಿಸುತ್ತೆ ನಿಮಗೆ? ಸಿ, ಐ ಥಿಂಕ್ ವಿ ಆರ್ ಇನ್ 2023. ಸೊ 2023 ಇದ್ದೀವಿ. ಒಂದು ಹಂತಕ್ಕೆ ರೋಡು, ನೀರು, ಎಲೆಕ್ಟ್ರಿಸಿಟಿ ಒಂದು ಹಂತಕ್ಕೆ ಇದೆ ಅಂತ ನಾವು ಅಂದ್ಕೊಳ್ಳೋಣ. ಯಾಕಂದರೆ ನೀವು ಎಲ್ಲಿ ಹೋದ್ರೂ ಈಗ ರೋಡ್ ಕನೆಕ್ಟಿವಿಟಿ ಇದೆ. ನೀರಿನ ಸಮಸ್ಯೆ ಮುಂಚೆ ಇತ್ತು, ಕೆಲವು ಕಡೆ ಇದೆ, ಇಲ್ಲ ಅಂತಲ್ಲ. ಬಟ್ ಒಂದು ಹಂತಕ್ಕೆ ನೀರಿನ ಸಮಸ್ಯೆ
ಬಗೆಹರಿಸ್ತಾ ಇದ್ದಾರೆ, ಅವ್ರು ಬಗೆಹರಿಸಿದ್ದಾರೆ. ಎಲೆಕ್ಟ್ರಿಸಿಟಿನೂ ಎಲ್ಲ ಕಡೆ ಇದೆ ಆ್ಯಂಡ್ ಕರ್ನಾಟಕ ಇಸ್ ಅ ಪವರ್ ಸರ್ಪ್ಲಸ್ ಸ್ಟೇಟ್ ಟುಡೇ. ಹ್ಯಾವಿಂಗ್ ಸೆಡ್ ದ್ಯಾಟ್, I feel next 15 years it is going to be the main focus will be one on healthcare and healthcare systems, education and employment. ಸೊ ಈ ಮೂರು ಕ್ಷೇತ್ರದಲ್ಲಿ ಹೆಚ್ಚಿನ ಒತ್ತು ಕೊಟ್ಟರೆ ಒಂದು ಕರ್ನಾಟಕ ರಾಜ್ಯ ಅಲ್ಲ, ನಮ್ಮ ದೇಶನೂ ಒಂದು ಒಳ್ಳೆ ಇಟ್ ವಿಲ್ ಬಿ ಇನ್ ಅ ವೆರಿ ಗುಡ್ ಪೊಸಿಷನ್. ನೀವು ಫಾರಿನಲ್ಲಿ ಹೋಗಿ ಎಜುಕೇಷನ್ ಮಾಡ್ಕೊಂಡಿದ್ದು ಇದಕ್ಕೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು, ನೀವು ನಿಮ್ಮ ಬಿಸ್ನೆಸ್ ನೋಡ್ಕೊಳ್ಳೋದ್ರಲ್ಲಿ. ಅದೇ ರೀತಿ ನಮ್ಮಲ್ಲಿನ ಅನೇಕ ಮಕ್ಕಳಿಗೂ ಕೂಡ ಆ ಥರದ್ದು ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕು, ಎಜುಕೇಷನ್ ಸಿಸ್ಟಮ್ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀರಾ. ಯಾಕಂದರೆ ಫಾರಿನ್ನ ದೊಡ್ಡ ದೊಡ್ಡ ವಿಗಳ ಜೊತೆ ಟೈಅಪ್ ಮಾಡಿಕೊಂಡ್ರೆ ಅವ್ರುಗಳಿಗೂ ಇನ್ನೂ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಅವಕಾಶ ಆಗುತ್ತೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಲ್ಲ, ಖಂಡಿತ. ಈಗ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರುತ್ತೆ ಆ ಉದ್ದೇಶದಿಂದ. ಸೊ ದ ಹೋಲ್ ಇಂಪ್ಲಿಮೆಂಟೇಷನ್ ಆಫ್ NEP ಏನಿದೆ ಅದನ್ನು ಕರೆಕ್ಟಾಗಿ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಆದರೆ ಖಂಡಿತವಾಗ್ಲೂ ಎಲ್ಲರಿಗೂ ಅದೇ ಥರದ ಅವಕಾಶ ಸಿಗುತ್ತೆ. ಕರಿಕ್ಯುಲಮ್ ವಿಲ್ ಬಿ ಬೇಸ್ಡ್ ಆನ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಂಡ್ ಅದರ್ ಆ್ಯಕ್ಟಿವಿಟೀಸ್. ಗ್ರೇಡಿಂಗ್ ಸಿಸ್ಟಮ್ ಚೇಂಜ್ ಆಗುತ್ತೆ. ಅದಲ್ಲದೆ ಮೋರ್ ಪ್ರಾಕ್ಟಿಕಲ್ ಬೇಸ್ಡ್ ಅಪ್ರೋಚ್ ಬರುತ್ತೆ. And one good thing is now the central government has allowed foreign universities to come and set up in the country. ಸೊ ಅದನ್ನೆಲ್ಲ ನೋಡಿದ್ರೆ ಒಂದು ಎಜುಕೇಷನ್ ಪಾಲಿಸಿದಲ್ಲಿ ಮತ್ತು ಸಿಸ್ಟಮಲ್ಲಿ ಭಾಳಷ್ಟು ಬದಲಾವಣೆ ಆಗ್ತಾಯಿದೆ. ಆ್ಯಂಡ್ ದ ಹೋಲ್ ಪಾಯಿಂಟ್ ಇಸ್ ಟು ಹ್ಯಾವ್ ಎಲ್ಲ ಮಕ್ಕಳು ಅದೇ ಥರದ್ದು ಸಮಾನವಾದ ಅವಕಾಶ ಸಿಗಬೇಕು ಅಂಥೇಳಿ ಮಾಡ್ತಾಯಿದ್ದಾರೆ. ನಮ್ಮ ತಂದೆಯವರು ಮುಖ್ಯಮಂತ್ರಿ ಆದಾಗ ಅಪ್ ಟು 12th ಫ್ರೀ ಎಜುಕೇಷನ್ ಮಾಡಿದ್ರು. ಸೊ ಯಾಕೆ ಮಾಡಿದ್ರು ಅಂತಂದರೆ ಎಲ್ಲರಿಗೂ ಅವಕಾಶ ಸಿಗಬೇಕು. ಈಗ ನಮ್ಮ ಹತ್ರ ಸ್ವಲ್ಪ ದುಡ್ಡು ಇರ್ಬೋದು, ನಿಮ್ಮ ಹತ್ರ ಸ್ವಲ್ಪ ದುಡ್ಡು ಇರ್ಬೋದು, ನಾವು ಫೀಸ್ ಕೊಟ್ಟು ಹೋಗ್ಬೋದು. ಬಟ್ ಪಾಪ ನಾವು ನೋಡಿದ್ದೀವಿ ಹಳ್ಳಿಯಲ್ಲೆಲ್ಲ ಭಾಳಷ್ಟು ಜನ ಸ್ಮಾರ್ಟ್ ಇರ್ತಾರೆ, ಬಟ್ ಪಾಪ ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಆ ಥರ ಇರುತ್ತೆ. ಸೊ ಅಂಥವ್ರಿಗೆ ನಾವು ಫ್ರೀಯಾಗಿ ಎಜುಕೇಷನ್ ಕೊಟ್ಟರೆ ಅವರು ಎಜುಕೇಟ್ ಆಗಿ ಮತ್ತೆ ಒಂದು ಸಂಸ್ಥೆಯಲ್ಲಿ ಕೆಲಸ ಅವಕಾಶ ಸಿಕ್ತು ಅಂತಂದರೆ ದೆನ್ ದೇ ಕ್ಯಾನ್ ಟೇಕ್ ಕೇರ್ ಆಫ್ their generation and their family. ಸೊ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ನೀವು ಫಾರಿನಲ್ಲಿ ಎಕನಾಮಿಕ್ಸ್ ಮಾಡಿದ್ದೆ ಅಂತ ಹೇಳಿದ್ರಿ, ಸೊ ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈ ಗ್ಯಾರಂಟಿ ಕಾರ್ಡ್ನ ಬಗ್ಗೆ ಏನು ಹೇಳ್ತೀರಾ ಅಂತ, ಯಾಕಂದರೆ ಅದ್ರ ಬಗ್ಗೆ ಸಾಕಷ್ಟು ಡಿಬೇಟ್ ಆಗ್ತಾ ಇದೆ, ಆರ್ಥಿಕತೆ ಮೇಲೆ ಹೊಡೆತ ಬೀಳುತ್ತೆ ಅಂತ. ಸೊ ನೀವು ಎಕನಾಮಿಕ್ಸ್ ಓದಿದ್ರಿಂದ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ? ಖಂಡಿತವಾಗ್ಲೂ ಆರ್ಥಿಕ ಪರಿಸ್ಥಿತಿ ಭಾಳ ಗಂಭೀರ ಆಗುತ್ತೆ. ದೇರ್ ಆರ್ ನೋ ಟೂ ವೇಸ್ ಅಬೌಟ್ ಇಟ್. ಸಿ ಆಲ್ವೇಸ್ ದಿಸ್ ಇಸ್ ಮೈ ಪರ್ಸ್ನಲ್ ಬಿಲೀಫ್. ನನ್ನ ಪರ್ಸ್ನಲ್ ಬಿಲೀಫ್ ಏನಂತಂದರೆ ಯು ಶುಡ್ ಆಲ್ವೇಸ್ ಹ್ಯಾವ್ ಅ ಪೂಲ್ ಆಫ್ ಫಂಡ್ ಟು ಎಂಕರೇಜ್ ಪೀಪಲ್ ಟು ಗ್ರೋ. ಸೊ ಆ ಥರ ಸ್ಕೀಮ್ಗಳು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಂದರೆ ಅಟ್ ದ ಎಂಡ್ ಆಫ್ ದ ಡೇ ಪೀಪಲ್ ವಿಲ್ ರಿಟರ್ನ್ ಇಟ್ ಬ್ಯಾಕ್ ಟು ಯು. ಇದಕ್ಕೆ ಎಕನಾಮಿಕ್ಸ್ ಆಫ್ ಪೀಪಲ್ ಅಂತ ಕರೀತಾರೆ. ಯು ಹ್ಯಾವ್ ಟು ಎಂಕರೇಜ್ ದೆಮ್, ಯು ಹ್ಯಾವ್ ಟು ಗಿವ್ ದೆಮ್ ಅ ಪ್ಲ್ಯಾಟ್ಫಾರ್ಮ್. ನೀವು ಆ ಪ್ಲ್ಯಾಟ್ಫಾರ್ಮ್ ಕೊಡಲಿಲ್ಲ ಅಂತಂದರೆ ದೆನ್ ಇಟ್ಸ್ ಡಿಫ್ರೆಂಟ್. ಬಟ್ ಪ್ಲ್ಯಾಟ್ಫಾರ್ಮ್ ಕೊಟ್ಟರೆ ನಿಮಗೆ ಬೇರೆ ರೀತಿ ಡೈರೆಕ್ಟ್ ಅವ್ರ ಇಂಡೈರೆಕ್ಟ್ ಟ್ಯಾಕ್ಸ್ ಮುಖಾಂತರ ನಿಮ್ಮ ಹೆಚ್ಚಿನ ಕಲೆಕ್ಷನ್ ಆಗುತ್ತೆ, ನಿಮಗೆ ವಾಪಸ್ ಬರುತ್ತೆ. ಇಲ್ಲೇನಾಗ್ತಾ ಇದೆ ಅಂದರೆ ನೀವು ಕೈ ಕೊಡ್ತಾ ಇದ್ದೀರಾ, ಬಟ್ ಅಟ್ ವಾಟ್ ಕಾಸ್ಟ್? ಟ್ಯಾಕ್ಸ್ ಪೇಯರ್ ಮನಿನ ತೊಗೊಂಡು ನೀವು ಇನ್ನೊಬ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀರಾ ಅಂತಂದರೆ ನ್ಯಾಚುರಲಿ ಇಟ್ ವಿಲ್ ಹ್ಯಾವ್ ಅ ಹ್ಯೂಜ್ ಬೇರಿಂಗ್ ಆನ್ ದ ಎಕನಾಮಿಕ್ಸ್. ನಾವು ಜಸ್ಟ್ ಬ್ರೇಕ್ ಇಟ್ ಡೌನ್ ಸಿಂಪ್ಲಿ ಕರ್ನಾಟಕದ್ದು ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ, ತಂದೆಯವರು ಮುಖ್ಯಮಂತ್ರಿ ಪೋಸ್ಟ್ ಕೋವಿಡ್ ಆದ ನಂತರ ಐ ಥಿಂಕ್ ವಿ ವರ್ ಪ್ರಾಬ್ಲಿ, ಇಫ್ ಐ ಆಮ್ ನಾಟ್ ರಾಂಗ್, ಒನ್ ಆಫ್ ದ ಫ್ಯೂ ಸ್ಟೇಟ್ಸ್ ದಟ್ ಗೇವ್ ಅ ರೆವೆನ್ಯೂ ಸರ್ಪ್ಲಸ್ ಬಜೆಟ್. ರೆವೆನ್ಯೂ ಸರ್ಪ್ಲಸ್ ಬಜೆಟಲ್ಲಿ ಆಲ್ಮೋಸ್ಟ್ 3 lakh ಆಡ್ ಕ್ರೋರ್ಸ್ನ ಮಂಡನೆ ಮಾಡಿದರು. 7ನೇ ತಾರೀಕೀಗ ಕಾಂಗ್ರೆಸ್ ಅವರು ಮಾಡ್ತಾರೆ. ಬಟ್ ಇನ್ ದ 3 lakh crores, ಇಫ್ ಯು ಬ್ರೇಕ್ ಇಟ್ ಡೌನ್ ಸಿಂಪ್ಲಿ, ಲೆಟ್ಸ್ ಅಸ್ಯೂಮ್ ದಟ್ ಆಲ್ ದ ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಸ್ ಆರ್ ಇಂಪ್ಲಿಮೆಂಟೆಡ್. 60,000 ಕೋಟಿ ನಿಮಗೆ ಬೇಕು. 60,000 ಕೋಟಿ ಅಲ್ಲದೆ ನಿಮ್ಮದು ಗೌರ್ಮೆಂಟ್ದು ಎಂಪ್ಲಾಯೀಸ್ ಪೇಮೆಂಟ್ಸು ಅದೆಲ್ಲ ಸೇರಿ 40,000 ಕೋಟಿ ಇದೆ. You are looking at almost 1 lakh crores. 1 lakh crores out of 3 lakhs is 33.33%. So you are looking at almost 1/3 of the economy is gone. So ನೀವು ಏನು ಡೆವಲಪ್ಮೆಂಟ್ ಮಾಡ್ತೀರಾ? So that is one. Second is there are counter effects. First of all, ಈಗ ನಿಮ್ಮದು RTCಸು
ದೇ ಆರ್ ಆಲ್ರೆಡಿ ಬ್ಲೀಡಿಂಗ್. ನೀವು ಫ್ರೀ ಮಾಡಿ ಮತ್ತೆ ಅವ್ರನ್ನ ನೆಗೆಟಿವ್ ಇರೋದನ್ನ ಮತ್ತೆ ಇದು ಭಾಳ ನೆಗೆಟಿವ್ ಮಾಡ್ತೀರಾ. ಎಸ್ಕಾಮ್ಸು ಅಷ್ಟೇ, ದೇ ಆರ್ ಆಲ್ಸೋ ಬ್ಲೀಡಿಂಗ್, ದೇ ಆರ್ ಇನ್ ರಿಕ್ವೈರ್ಮೆಂಟ್ ಆಫ್ ಹ್ಯೂಜ್ ಫಂಡ್ಸ್. ಸೊ ನೀವು ಫ್ರೀ ಎಲೆಕ್ಟ್ರಿಸಿಟಿ 200 ಯೂನಿಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಕೊಟ್ಟರು ಸಹ ದ ಬೇರಿಂಗ್ ಆನ್ ದ ಎಸ್ಕಾಮ್ಸ್ ಇಸ್ ಹ್ಯೂಜ್. ಸೊ ಅವರು ಲಾಸಲ್ಲಿರೋ ಆರ್ಗನೈಸೇಷನ್ನ ಮತ್ತೆ ನೀವು ಲಾಸ್ನ ಹೆಚ್ಚಿಗೆ ಮಾಡ್ತಾ ಇದ್ದೀರಾ. ಅದರ ಕೌಂಟರ್ ಎಫೆಕ್ಟ್ ನೋಡಿದ್ರೆ ಯು ವಿಲ್ ಎಂಡ್ ಅಪ್ ಪುಟ್ಟಿಂಗ್ ಕರ್ನಾಟಕ ಇನ್ ಟು ಅ ವೆರಿ ಟಫ್ ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಫೈನಾನ್ಷಿಯಲಿ. ಭರತ್ ಅವರೇ, ನಿಮ್ಮ ತಂದೆ ಬಸವರಾಜ ಬೊಮ್ಮಾಯಿ ಅವ್ರ ಬಗ್ಗೆ ಕೇಳಲೇಬೇಕು. ರಾಜಕೀಯ ಹೊರತುಪಡಿಸಿ ಅವ್ರು ತುಂಬ ಎಮೋಷ್ನಲ್ ವ್ಯಕ್ತಿ. ಅದನ್ನು ನಾವು ಬಹಳಷ್ಟು ಬಾರಿ ನೋಡಿದ್ದೀವಿ. ನಿಮ್ಮ ಮನೆಯ ಶ್ವಾನನ ಕಳ್ಕೊಂಡಾಗಿರಬಹುದು, ಅಪ್ಪು ಅವರ ಅಗಲಿಕೆ ಸಂದರ್ಭದಲ್ಲಿರಬಹುದು, ಅವರು ಬಿಹೇವ್ ಮಾಡಿದ್ದು, ಅವರು ಬೇಸಿಕಲಿ ತುಂಬ ಎಮೋಷ್ನಲ್ ಅನ್ನೋದು ನಮಗೆ ಗೊತ್ತು. ಸೊ ನಿಮ್ಮ ಮತ್ತು ಅವರ ಬಾಂಧವ್ಯ, ತಂದೆ ಮಗನ ಸಂಬಂಧ ಅಥವಾ ಮನೆಯಲ್ಲಿ ಅವರು ನಿಮ್ಮ ಜೊತೆ ಹೇಗಿರ್ತಾರೆ? ನಮ್ಮ ತಂದೆಯವರು ಒಂದು ಇಮೋಷ್ನಲಿ ಎಸ್, ಬಟ್ ವಿತ್ ಮೀ ನನ್ನ ಜೊತೆ ಅಂತೂ ಭಾಳ ಫ್ರೆಂಡ್ಲಿಯಾಗಿರ್ತಾರೆ. ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಅದೊಂದು ರೆಸ್ಪೆಕ್ಟ್, ವಿ ಹ್ಯಾವ್ ಮ್ಯೂಚುವಲ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಆಮೇಲೆ ಚಿಕ್ಕವರಿದ್ದಾಗಿಂದನೂ ಸಹ ಅವರು ಇದೇ ಮಾಡು ಅದೇ ಮಾಡು ಅಂತ ಯಾವತ್ತೂ ಹೇಳಿಲ್ಲ. ನಿನಗೇನು ಇಷ್ಟ ಬರುತ್ತೆ ಮಾಡು, ಬಟ್ ಕರೆಕ್ಟಾಗಿ ಮಾಡು, ಡೋಂಟ್ ವೇಸ್ಟ್ ಯುವರ್ ಟೈಮ್ ಅಂತ ಭಾಳಷ್ಟು ಜೊತೆ ಹೇಳ್ತಾಯಿದ್ರು. ಆಮೇಲೆ ನಿಮ್ಮ ಕೇಪಬಿಲಿಟಿನ ನೀನೇ ಯು ಹ್ಯಾವ್ ಟು ರಿಯಲೈಸ್ ವಾಟ್ ಯುವರ್ ಕೇಪಬಿಲಿಟೀಸ್ ಆರ್, ಆ್ಯಂಡ್ ಅದ್ರ ತಕ್ಕಂತೆ ನೀನು ನಡ್ಕೊಳ್ತಾ ಹೋಗು ಅಂತ ನನಗೆ ಅಡ್ವೈಸ್ ಮಾಡಿದರು. ಮತ್ತು ಅವರು ಹೇಗೆ ಅಂತಂದರೆ, ಅವರು ನಮ್ಮ ಜೊತೆ ನಾನಿರ್ಬೋದು, ನಮ್ಮ ತಂಗಿ ಇರ್ಬೋದು, ನಮ್ಮ ಮನೆಯವರು ಇರ್ಬೋದು, ನಮ್ಮ ಜೊತೆ ಇದ್ದಾಗ ಐ ಥಿಂಕ್ ಹಿ ಫೊಗೆಟ್ಸ್ ಎವ್ರಿಥಿಂಗ್ ಎಲ್ಸ್. ಅವ್ರಿಗೆ ಆ ಫ್ಯಾಮ್ಲಿ, ಆ ರಿಲೇಷನ್ಶಿಪ್ಪು, ಮತ್ತು ಅವ್ರ ಹಿಂದಿನ ಕತೆಗಳೆಲ್ಲ ಭಾಳಷ್ಟು ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ, ಫ್ರೆಂಡ್ಸು ಮತ್ತು ಕಸಿನ್ಸ್ ಎಲ್ಲ ಬಂದಾಗ ಅವ್ರ ಸ್ಕೂಲ್ ಡೇಸು, ಕಾಲೇಜ್ ಕತೆಗಳೆಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗೆ ಆ ಥರ ಬಾಂಧವ್ಯ ನಮ್ಮದು. ನೀವು ಹೇಗೆ, ನೀವು ಎಮೋಷ್ನಲ್ಲ? ಯಾಕಂದರೆ ಆ ಶ್ವಾನ ಜೊತೆ ನಿಮ್ಮ ಕೆಲವೊಂದು ಪಿಕ್ಸ್ನ ಕೂಡ ನಾನು ನೋಡ್ತಾ ಇದ್ದೆ. ಸೊ ನೀವು ಬೇಸಿಕಲಿ ಹೇಗೆ? ನ್ಯಾಚುರಲಿ ಐ ಆಮ್ ಎಮೋಷ್ನಲ್ ವಿತ್ ಪೀಪಲ್ ಹೂ ಆರ್ ಕ್ಲೋಸ್ ಟು ಮೀ, ಬಟ್ ಐ ಫೀಲ್ ದಟ್ ಐ ಆಮ್ ಅ ಲಿಟಲ್ ಬಿಟ್ ಮೋರ್ ಪ್ರಾಕ್ಟಿಕಲ್ ಪರ್ಸನ್. ಬಟ್ ನನ್ನ ಸಹೋದರ ಇರ್ಬೋದು, ನಮ್ಮ ಫಸ್ಟ್ ಫ್ಯಾಮಿಲಿ ಇರ್ಬೋದು, ನ್ಯಾಚುರಲಿ ಐ ಗೆಟ್ ಇಮೋಷ್ನಲ್ when anything happens to them. But apart from that, I feel I'm a little bit more practical person. ಓಕೆ. ಇನ್ನು ಯಡಿಯೂರಪ್ಪನವರ ಮಾನಸ ಪುತ್ರ ಬಸವರಾಜ ಬೊಮ್ಮಾಯಿ ಅಂತ ಹೇಳ್ತಾರೆ. ಅವರಿಬ್ಬರ ನಡುವಿನ ಒಡನಾಟ, ಬಾಂಧವ್ಯ ನಾವು ನೋಡಿದ್ದೀವಿ. ಸೊ ನೀವು ಇನ್ನೂ ಕೂಡ ಹತ್ತಿರದಿಂದ ನೋಡಿರ್ತೀರ, ಅದ್ರ ಬಗ್ಗೆ ಹೇಳೋದಾದರೆ? ಖಂಡಿತವಾಗ್ಲೂ ಯಡಿಯೂರಪ್ಪ ಸಾಹೇಬರು ತಂದೆಯವ್ರಿಗೆ 2008ರಲ್ಲಿ BJPಗೆ ಬಂದಾಗ ಅವತ್ತಿಂದ ಅವ್ರನ್ನ ಕೈ ಹಿಡ್ಕೊಳ್ತಾ ಪೊಲಿಟಿಕ್ಲಿ ತಂದೆ ಸಮಾನದಲ್ಲಿ ಅವ್ರನ್ನ ಕೈ ಹಿಡ್ಕೊಂಡು ಎಲ್ಲೇ ಹೋದರೂ ಏನೇ ಇದ್ರೂ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಪರಿಸ್ಥಿತಿ ಬಂದ್ರೂ ಜೊತೆಗಿದ್ರು. ಸೊ 2008ರಲ್ಲಿ ತಂದೆಯವರು BJPಗೆ ಬಂದು MLA ಆದ ನಂತರ ಫಸ್ಟ್ ಅವ್ರ ಕ್ಯಾಬಿನೆಟಲ್ಲಿ ತಂದೆಯವ್ರನ್ನ ಜಲಸಂಪನ್ಮೂಲ ಸಚಿವರನ್ನು ಮಾಡಿದರು. ಸೊ ಅದಾದ ನಂತರ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಹೋಮ್ ಮಿನಿಸ್ಟರ್ ಅಂತ ಮಾಡಿದ್ರು. ದಟ್ ಇಸ್ ದ ಪೊಲಿಟಿಕಲ್ ಪಾರ್ಟ್ ಆಫ್ ಇಟ್. ಬಟ್ ಆ್ಯಸ್ ಅ ಗೈಡಿಂಗ್ ಫೋರ್ಸ್, ಯಾಕಂದರೆ ನಮ್ಮ ತಾತ ಅವರು 2007-08ರಲ್ಲಿ ತೀರ್ಕೊಂಡು ಹೋದರು. ಸೊ ಆದ್ದರಿಂದ ಯುನೋ ಫಾಲ್ ಬ್ಯಾಕ್ ಆನ್ ಅ ಫಾದರ್ ಫಿಗರ್ ಯಾರಾದರೂ ಇದ್ದರೆ ಅದು ನಮ್ಮ ಯಡಿಯೂರಪ್ಪ ಸಾಹೇಬ್ರು ಇದ್ದರು. ಆ್ಯಂಡ್ ಪೊಲಿಟಿಕ್ಲಿ ಈಸ್ ಆಲ್ವೇಸ್ ಬೀನ್ ಗೈಡಿಂಗ್ ಹಿಮ್. ಓಕೆ. ಇನ್ನು SR ಬೊಮ್ಮಾಯಿ ಅವ್ರ ಹೆಸರು ಎಲ್ರಿಗೂ ಗೊತ್ತಿದೆ. ಬಟ್ ಆ ಹೆಸರು ಎಷ್ಟು ದಿವಸ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಸವರಾಜ ಬೊಮ್ಮಾಯಿ ಅವರ ಹೆಸರು ಎಷ್ಟು ದಿವಸ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಬೊಮ್ಮಾಯಿ ಅನ್ನೋದು ಅದು ಅನುರಣಿಸ್ತಾನೆ ಇರುತ್ತೆ. ಅದಕ್ಕೆ ಕಾರಣ ಬೊಮ್ಮಾಯಿ ವರ್ಡಿಕ್ಟ್, ಅದು ನಿಮಗೆ ಗೊತ್ತಿರುತ್ತೆ. ಬಹುಶಃ ನಿಮ್ಮ ತಾತನ ಜೊತೆ ನೀವು ಇದನ್ನು ಡಿಸ್ಕಸ್ ಮಾಡೋಕ್ಕೆ ತುಂಬ ಚಿಕ್ಕವರು ಇರ್ತೀರ. ನಿಮ್ಮ ತಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದಾರ? ಬೊಮ್ಮಾಯಿ ವರ್ಡಿಕ್ಟ್ ಬಗ್ಗೆ ಏನು ಹೇಳ್ತೀರಿ? ಕುದುರೆ ವ್ಯಾಪಾರ ಸಂದರ್ಭದಲ್ಲಿ ಅದೇ ಅಂತಿಮ ತೀರ್ಪು. ನ್ಯಾಚುರಲಿ ಐ ಥಿಂಕ್ ನಮ್ಮ ತಾತ ಅವರು SR ಬೊಮ್ಮಾಯಿ ವರ್ಸಸ್ ರೆಸ್ಟ್ ಆಫ್ ಇಂಡಿಯಾ ಕೇಸು, ಆರ್ಟಿಕಲ್ 356 ಆಫ್ ದ ಕಾನ್ಸ್ಟಿಟ್ಯೂಷನ್, ಇಟ್ ಈಸ್ ಎಚ್ಡ್ ಫಾರ್ ಎವರ್ ಇನ್ ದ ಕಾನ್ಸ್ಟಿಟ್ಯೂಷನ್. ಅದನ್ನು ಯಾರೂ ಅಳಿಸೋಕ್ಕಾಗಲ್ಲ. ಅಂಥ ವರ್ಡಿಕ್ಟನ್ನ ಸುಪ್ರೀಂ ಕೋರ್ಟಲ್ಲಿ ನಮ್ಮ ತಾತ ಅವರು ಹೋರಾಡಿ ಅದನ್ನು ತಂದವರು.
ಅಲ್ಲಿ ನ್ಯಾಚುರಲಿ ನೀವು ಹೇಳ್ದಂಗೆ 1989 ಆಗಿದ್ದು. ಆವಾಗ ನನಗೆ ಐ ವಾಸ್ ಜಸ್ಟ್ ಬಾರ್ನ್. ಸೊ 1989 ಗವರ್ನರ್ ಅನ್ಕಾನ್ಸ್ಟಿಟ್ಯೂಷನಲಿ ರಿಮೂವ್ಸ್ ಮೈ ಗ್ರ್ಯಾಂಡ್ ಫಾದರ್. ಅದಾದ ನಂತರ ಅವರು ಕೇಸ್ ಹಾಕಿ ಬ್ಯಾಟಲ್ ಮಾಡ್ತಾರೆ. ಐ ಥಿಂಕ್ 1994 ವರ್ಡಿಕ್ಟ್ ಬರುತ್ತೆ. ಸೊ ಇವತ್ತಿನ ಕಾಲದಲ್ಲಿ ಇಟ್ ಈಸ್ ವೆರಿ ರೆಲಿವೆಂಟ್. ಯಾವುದೇ ಸರ್ಕಾರನೂ ನಂಬರ್ಸ್ ಇದೆ ಇಲ್ಲ ಅನ್ನೋದು ಡಿಸೈಡ್ ಮಾಡೋದು ಆನ್ ದ ಫ್ಲೋರ್ ಆಫ್ ದ ಹೌಸ್ ಮಾಡಲೇಬೇಕು. ಅದನ್ನು ಮಾಡಬೇಕು ಅಂತಂದರೆ ಎಲ್ಲರೂ SR ಬೊಮ್ಮಾಯಿ ಕೇಸ್ನೇ ರೆಫರ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾವು ಇನ್ಫ್ಯಾಕ್ಟ್ ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲಿ ಓದಿದ್ದೀವಿ. ನಮ್ಮ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಸಲ್ಲೆಲ್ಲ ಇದು SR ಬೊಮ್ಮಾಯಿ ವರ್ಸಸ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಆ ಆರ್ಟಿಕಲ್ನ ಭಾಳಷ್ಟು ಹೈಲೈಟ್ ಮಾಡ್ತಾರೆ. ಸೊ ಅಲ್ಲಿ ಓದಿದೆ. ಅಲ್ಲಿ ನಾನು ಹಿಸ್ಟ್ರಿದಲ್ಲಿ ನಮ್ಮ ಸಿಲೆಬಸ್ ಇದ್ದಾಗ ನಾನು ಓದ್ತಿರುವಾಗ ಆವಾಗ ನನ್ನ ತಂದೆಯವ್ರ ಹತ್ರ ಡಿಸ್ಕಸ್ ಮಾಡಿದೆ. ಅವ್ರು ಹೇಳಿದ್ರು, ಅವಾಗ ಎಕ್ಸ್ಪ್ಲೇನ್ ಮಾಡಿದ್ರು ವಾಟ್ ಇಟ್ ಈಸ್ ಅಂತ. ಅದಾದ ನಂತರ ಐ ರೆಡ್ ಮೆನಿ ಆರ್ಟಿಕಲ್ಸ್ ಆನ್ ಮೈ ಓನ್. ಬಟ್ ನ್ಯಾಚುರಲಿ ದ SR ಬೊಮ್ಮಾಯಿ ಲೆಗಸಿ ವಿಲ್ ಆಲ್ವೇಸ್ ಬಿ ದೇರ್ ಫಾರ್ ಎವರ್. ಓಕೆ, ಸಾಮಾನ್ಯವಾಗಿ ರಾಜಕಾರಣಿಗಳ ಮಕ್ಕಳು ಸಿನಿಮಾ ಕಡೆಗೆ ಹೆಚ್ಚು ಒಲವನ್ನು ಇಟ್ಕೊಂಡಿರ್ತಾರೆ. ಕುಮಾರಸ್ವಾಮಿ ಅವ್ರ ಮಗ ಇರ್ಬೋದು, ರೇಣುಕಾಚಾರ್ಯ, BC ಪಾಟೀಲ್, ಆ ಥರದ ಸಾಕಷ್ಟು ಎಕ್ಸಾಂಪಲ್ಸ್ನ ನಾವು ನೋಡಿದ್ದೀವಿ. ನೀವು ಕೂಡ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ. ನಿಮಗೆ ತುಂಬ ಈಸಿ ಆಗ್ತಾ ಇತ್ತು ಸಿನಿಮಾಗೆ ಹೋಗಬೇಕು ಅಂತ ಇದ್ದರೆ, ಯಾಕಂದರೆ ಸುದೀಪ್ ಅವರ ಫ್ಯಾಮಿಲಿ ಜೊತೆ ಇರ್ಬೋದು ಅಥವಾ ರಾಜ್ಕುಮಾರ್ ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿ ಒಡನಾಟ ಇದೆ. ಸೊ ನೀವು ಆ ಕಡೆಗೆ ಆಕರ್ಷಿತರಾಗಲಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನ್ ಅಯೋಟಾ ಆಫ್ ಆ್ಯಕ್ಟಿಂಗ್ ಇನ್ ಮೀ. ನನಗೆ ಆ್ಯಕ್ಟಿಂಗೂ ಬರಲ್ಲ, ಮತ್ತು ಡ್ಯಾನ್ಸ್ ಅಂತೂ ಮಾಡೋಕ್ಕೆ ಬರಲ್ಲ, ಹಾಡೋಕ್ಕೂ ಬರಲ್ಲ. ಸೊ ನಾನು ಎಂಟರ್ ಆದರೆ ಐ ವಿಲ್ ಬಿ ದ ಫಸ್ಟ್ ಪರ್ಸನ್ ಡಿಸ್ಕ್ವಾಲಿಫೈಡ್ ಫ್ರಮ್ ಎನಿ ಇದು. ಸೊ ಹಾಗಾಗಿ ಇಲ್ಲ, ನನಗೆ ಯಾವತ್ತೂ ನನಗೆ ಸಿನಿಮಾ ನೋಡೋಕ್ಕಿಷ್ಟ, ಸಿನಿಮಾ ನೋಡೋಕ್ಕಿಷ್ಟ, ನಟನೆ ನೋಡೋಕ್ಕಿಷ್ಟ. ಬಟ್ ನೆವರ್ ಎನಿ ಥಾಟ್ ಆಫ್ ಗೋಯಿಂಗ್ ಇನ್ ಟು ದ್ಯಾಟ್ ಫೀಲ್ಡ್ ಆಫ್. SR ಬೊಮ್ಮಾಯಿ, ನಿಮ್ಮ ತಾತ ಅವರು ಕೂಡ ಮುಖ್ಯಮಂತ್ರಿ, ನಿಮ್ಮ ತಂದೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿ, ಮುಂದೆ ಭರತ್ ಬೊಮ್ಮಾಯಿ CM ಆಗಬೇಕು, ಆ ಥರದ ಕನಸು ಏನಾದರೂ ಇದೆಯಾ? ಪಾಲಿಟಿಕ್ಸಿಗೆ ಬರ್ತಾರಾ? ಲೈಕ್ ಐ ಮೆನ್ಷನ್ಡ್, ನಾನು ಐ ಆಮ್ ಮೋರ್ ಪ್ರಾಕ್ಟಿಕಲ್. ಸೊ ಐ ಲೈಕ್ ಟು ಲಿವ್ ಇನ್ ದ ಪ್ರೆಸೆಂಟ್. ಐ ಥಿಂಕ್ ಅಬೌಟ್ ದ ಫ್ಯೂಚರ್, ಎಸ್, ಬಟ್ ಐ ಲೀವ್ ದ ಫ್ಯೂಚರ್ ಟು ಡೆಸ್ಟಿನಿ. ಸೊ ನಾನು ಐ ಲೈಕ್ ಟು ಸ್ಟೇ ಇನ್ ದ ಪ್ರೆಸೆಂಟ್. ಇವತ್ತು ನಾಳೆ ಏನಾಗುತ್ತೆ ಅಷ್ಟೇ, ನಾನು ಏನು ಬರುತ್ತೆ ಸಿಚುವೇಶನ್ ನಡ್ಕೊತ ಹೋಗೋದು. ಫ್ಯೂಚರ್ಗೆ ನಾನು ಆ ದೇವ್ರ ಮೇಲೆ ಬಿಟ್ಟಿದ್ದೀನಿ. ವೇರ್ ಎವರ್ ಡೆಸ್ಟಿನಿ ಟೇಕ್ಸ್ ಮೀ, ಐ ವಿಲ್ ಬಿ ದೇರ್. ಈಗ ನಿಮಗೆ ಸಿನಿಮಾ ಅಂತೂ ಇಂಟ್ರೆಸ್ಟ್ ಇಲ್ಲ ಅಂತಲೇ ಹೇಳಿದ್ರಿ, ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ? ಅಥವಾ ಆ ಒಂದು ಈಗ ಓಡಾಡಿರ್ತೀರಾ ಶಿಗ್ಗಾವಿ ಕ್ಷೇತ್ರದಲ್ಲೆಲ್ಲ, ಒಂದೊಂದು ಸಲ ಹೆಂಗಾಗ್ಬಿಡುತ್ತೆ ಅಂದರೆ ನಿಮಗೆ ಬೇಡ ಅಂದರೂ ಆ ಜನಕ್ಕೆ ನೀವು ಬೇಕಾಗಿರುತ್ತೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಪಾಲಿಟಿಕ್ಸಲ್ಲಿ? ಇಂಟ್ರೆಸ್ಟ್ ಅಂತಂದರೆ naturally one thing is for sure, whether I get into politics or don't get into politics, ಸಮಾಜ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿದೆ. ಸೊ ನಮ್ಮದೇ ಆದಂಥ ಒಂದು ಸಂಸ್ಥೆಗಿದೆ, ಅದರಿಂದ ಆಲ್ರೆಡಿ ಒಂದು ಸಣ್ಣ ಪುಟ್ಟ ನಮ್ಮ ಲೆವೆಲಲ್ಲಿ ಚಟುವಟಿಕೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಮ್ಮ ಟ್ರಸ್ಟ್ ಮುಖಾಂತರ. ಸೊ ಸಿ ಫಾರ್ ಎಕ್ಸಾಂಪಲ್ ಬಿಲ್ ಗೇಟ್ಸ್ ಆ್ಯಂಡ್ ಮೆಲಿಂಡಾ ಫೌಂಡೇಶನ್ ಅಂತ ಇದೆ. ಅವರು ಎಷ್ಟು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಬಟ್ ದೇ ಆರ್ ನಾಟ್ ಇನ್ ಟು ಪಾಲಿಟಿಕ್ಸ್. ಸೊ ಐ ಡೋಂಟ್ ಸಿ ಪಾಲಿಟಿಕ್ಸ್ ಈಸ್ ಅ ಪ್ಲ್ಯಾಟ್ಫಾರ್ಮ್, ಈಸ್ ನ್ಯಾಚುರಲಿ ಅ ಪ್ಲ್ಯಾಟ್ಫಾರ್ಮ್ ಫಾರ್ ಸಮಾಜ ಸೇವೆ ಮಾಡಬೇಕು ಅಂದರೆ ಒನ್ ಆಫ್ ದ ಪ್ಲ್ಯಾಟ್ಫಾರ್ಮ್ಸ್, ಬಟ್ ನಾಟ್ ದಿ ಓನ್ಲಿ ಪ್ಲ್ಯಾಟ್ಫಾರ್ಮ್. ಸೊ ನಾನು ವಾಟ್ ಎವರ್ ಸೆಡ್ ಆ್ಯಂಡ್ ಡನ್, ಯಾರೇ ನನ್ನ ಕೈಯಲ್ಲಿ ಆಗೋಷ್ಟು ಸಹಾಯ ನಾನು ಮಾಡೇ ಮಾಡ್ತೀನಿ. ಸೊ ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಮನಸ್ಸಲ್ಲಿದೆ. ಓಕೆ, ಜೀವನದಲ್ಲಿ ನಾವು ಯಶಸ್ಸು ಕಾಣಬೇಕು ಅಂದರೆ ಗುರಿನ ಇಟ್ಕೋಬೇಕು, ಅದರೆಡೆಗೆ ನಾವು ಕೆಲಸ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಹಾಗಾದರೆ ನಿಮ್ಮ ಒಂದು ಗುರಿ ಏನು? ಈ ಕರ್ನಾಟಕಕ್ಕೆ ನಿಮ್ಮ ವಿಷನ್ ಏನು ಅಂತ? ಅಲ್ಲ, ನಾನು ಹೇಳ್ದಂಗೆ ಕರ್ನಾಟಕ ವಿಷನ್ ಅಂತಂದರೆ ಹೆಲ್ತ್ ಕೇರ್ ಆ್ಯಂಡ್ ಹೆಲ್ತ್ ಕೇರ್ ಸಿಸ್ಟಮ್ ಹ್ಯಾಸ್ ಟು ಬಿ ಇಂಪ್ರೂವ್ಡ್, ಎಜುಕೇಷನ್ನು, ಎಂಪ್ಲಾಯ್ಮೆಂಟು, accessibility of education to everyone, and more industry should come. ಕರ್ನಾಟಕದ್ದು ಹಿಸ್ಟ್ರಿ ನೋಡಿದ್ರೆ, ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ನೀವು ನೋಡಿದ್ರೆ, we have 7 agroclimatic zones which no other state can boast of. ಕರ್ನಾಟಕದಲ್ಲಿ ನಿಮಗೆ ಇಸ್ರೋ ಇದೆ, ಕರ್ನಾಟಕದಲ್ಲಿ ನಿಮಗೆ ಡಿಫೆನ್ಸ್ದು BHEL ಇದೆ,
ನಿಮಗೆ ಹೆಚ್ ಎ ಎಲ್ ಇದೆ. ಏರೋಸ್ಪೇಸಲ್ಲಿ ನಾವು ಆಲ್ಮೋಸ್ಟ್ ಇಫ್ ಐ ಆಮ್ ನಾಟ್ ರಾಂಗ್ 65% ಆಫ್ ದ ಪಾರ್ಟ್ಸ್ that gets manufactured comes from Karnataka or Bangalore. It is a IT hub. Post 90s Silicon Valley ಬಿಟ್ಟರೆ ನೆಕ್ಸ್ಟು ಬ್ಯಾಂಗ್ಳೂರ್ ಅಂತಲೇ ಎಲ್ಲರೂ ಹೇಳ್ತಾರೆ. ಇದೇ ಥರ ಹೇಳ್ಕೊತ ಹೋದರೆ ನಮ್ಮ ಬೆಂಗಳೂರು ಕರ್ನಾಟಕದಲ್ಲಿ ಇಟ್ ಈಸ್ ಅ ಪ್ಲೇಸ್, ದಿ ಇಕೋಸಿಸ್ಟಮ್ ಆ್ಯಂಡ್ ಎನ್ವೈರ್ಮೆಂಟ್ ಇಸ್ ಸಚ್ ದಟ್ ಲಾಟ್ ಆಫ್ ಕಂಪ್ನೀಸ್ ಆರ್ ಆಲ್ರೆಡಿ ಹಿಯರ್. ಫಾರ್ಮಾಸ್ಯೂಟಿಕಲ್ಸಲ್ಲಿರ್ಬೋದು, ಬಯೋಟೆಕ್ನಾಲಜಿಯಲ್ಲಿರ್ಬೋದು, IISc ಇದೆ ನಮ್ಮಲ್ಲಿ, IIT ಬಂದಿದೆ ಧಾರವಾಡಲ್ಲಿ. ಸೊ ವಿತ್ ಅ ಕಾಂಬಿನೇಷನ್ ಆಫ್ ಸಚ್ ಬ್ರಿಲಿಯಂಟ್ ಯೂನಿವರ್ಸಿಟೀಸ್, ನ್ಯಾಚುರಲಿ ಈಗಿನ ಜನ್ರೇಷನ್ದು ಏಜ್ ನೀವು ನೋಡಿದ್ರೆ ಮೋರ್ ದೆನ್ 60% ಆಫ್ ದ ಇಂಡಿಯನ್ ಪಾಪ್ಯುಲೇಷನ್ ಇಸ್ 35 ಆ್ಯಂಡ್ ಬಿಲೋ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಸೊ ಹೆಲ್ತ್ ಕೇರ್, education and employment, these three will be the focus areas. ಇನ್ನು ನೀವು ಫಾರಿನಲ್ಲಿ ಓದಿದ್ರೂ ನಿಮ್ಮ ಸೆಳೆತ ಭಾರತದ ಕಡೆನೇ ಇತ್ತು, ಅಂದರೆ ಈ ಕಡೆ ವಾಪಸ್ ಬರಬೇಕು ಅಂತ ನೀವು ಹೋಗೋ ಮುಂಚೆನೇ ಡಿಸೈಡ್ ಮಾಡ್ಕೊಂಡಿದ್ರಿ. ಸೊ ನಮ್ಮ ಈ ಸನಾತನ ಧರ್ಮ ಸಂಸ್ಕೃತಿ ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದನ್ನು ಎಷ್ಟು ಫಾಲೋ ಮಾಡ್ತೀರಾ ನೀವು? ನಾನು ಖಂಡಿತವಾಗ್ಲೂ ಫಾಲೋ ಮಾಡ್ತೀನಿ. ನಾನು US ಹೋದಾಗಲೂ ಸಹ ನನಗೀಗೂ ನೆನಪಿದೆ, ನಮ್ಮ ತಾಯಿ ಒಂದು ಸಣ್ಣ ಬಾಕ್ಸಲ್ಲಿ ನಾವು ಲಿಂಗಾಯತರ ಆದ್ದರಿಂದ ಒಂದು ಲಿಂಗು ಕೊಟ್ಟಿದ್ರು, ಮತ್ತು ಒಂದು ಸಣ್ಣದು ಗಣೇಶ, ಶಿವ, ಮತ್ತು ನಮ್ಮದು ಮನೆ ದೇವರು ತಾಯಿ ಎಲ್ಲಮ್ಮ. ಸೊ ಎಲ್ಲಮ್ಮ ದೇವ್ರದ್ದು ಒಂದು ಫೋಟೋ ಕೊಟ್ಟಿದ್ರು. ನಾನು US ಅಲ್ಲಿ ಓದ್ತಿರುವಾಗಲೂ ಅಷ್ಟೇ, ಸಿಂಗಾಪುರಲ್ಲಿದ್ದಾಗಲೂ ಸಹ ಆ ಫೋಟೋಗಳಿಗೆ ನಾನು ಡೈಲಿ ನಮಸ್ಕಾರ ಮಾಡಿ ಲಿಂಗು ಪೂಜೆ ಮಾಡ್ತಾಯಿದ್ದೆ. ಈಗಾದರೂ ಸಹ ಇವತ್ತಿನವರೆಗೂ ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ತೊಟ್ಟು ನೀರು ಕುಡಿಯಲ್ಲ. ಪೂಜೆ ಆದಮೇಲೆ ಮಾತ್ರ ನಾನು ಒಂದು ತೊಟ್ಟು ನೀರು ಅಥವಾ ತಿಂಡಿ ತಿನ್ನಬೇಕು ಅಂತಂದರೆ ನಾನು ಪೂಜೆ ಆದ ನಂತರನೇ ಮಾಡ್ತೀನಿ. ನಾನೇನು ಅಷ್ಟೊತ್ತು ಟೈಮ್ ತೊಗೊಳ್ಳಲ್ಲ ಪೂಜೆ ಮಾಡೋಕ್ಕೆ. ಒಂದಿಷ್ಟು ಅಷ್ಟೋತ್ತರಗಳನ್ನ ಓದ್ತೀನಿ, ಮತ್ತು ಲಿಂಗು ಪೂಜೆಯನ್ನು ಮಾಡಿ ಅದಾದ ನಂತರ ಮುಂದಿನ ಕಾರ್ಯಕ್ರಮ. ನಿಜ, ಯಾಕಂದರೆ ಈಗ ಜನ್ರೇಷನಿಂದ ಜನ್ರೇಷನ್ ಚೇಂಜ್ ಆಗುತ್ತೆ. ನಮ್ಮ ಹಿಂದಿನ ಜನ್ರೇಷನ್ನು ಇದನ್ನೆಲ್ಲ ಮಾಡ್ತಾರೆ ಅಂದರೆ ನಮ್ಗೆ ಅದೇನು ಸರ್ಪ್ರೈಸ್ ಅನಿಸಲ್ಲ. ಬಟ್ ನೀವು ಇಂಥ ಒಂದು ಪ್ರತಿಷ್ಠಿತ ಕುಟುಂಬದಲ್ಲಿ ಹುಟ್ಟಿದ್ರು, ಫಾರಿನಲ್ಲಿ ಹೋಗಿ ಒಂದು ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ರೂ ಇದೆಲ್ಲ ಫಾಲೋ ಮಾಡ್ತಾ ಇದ್ರು ಅಂತಂದರೆ ನಿಜಕ್ಕೂ ಸರ್ಪ್ರೈಸಿಂಗ್ ಅಂತ ಅನಿಸುತ್ತೆ, ಮತ್ತು ಇನ್ಸ್ಪೈರಿಂಗ್ ಅಂತ ಕೂಡ ಅನಿಸುತ್ತೆ. ನೀವು ಬೆಳೆದಿರೋ ದಾರಿ ಯಾವ ರೀತಿ ಆಗಿದೆ, ನಿಮ್ಮನ್ನು ಹೇಗೆ ಬೆಳೆಸಿದ್ದಾರೆ ಅನ್ನೋದು ಇದು ಗೊತ್ತಾಗ್ತಾ ಇದೆ. ಸೊ ಇನ್ನು ನೀವು TV ವಿಕ್ರಮ ಅಬ್ಸರ್ವ್ ಮಾಡಿರಬಹುದು, ಇದು ಯಾವುದೇ ಪ್ರಾಫಿಟ್ಗೋಸ್ಕರ ಏನೋ ಮಾಡಿಲ್ಲ. ನಮ್ಮ ಏನು ಸನಾತನ ಧರ್ಮ ಸಂಸ್ಕೃತಿ ಅದನ್ನೇನಿದೆ ಅದನ್ನು ಜನರಲ್ಲಿ ಜಾಗೃತರನ್ನಾಗಿ ಮಾಡೋದು, ಜೊತೆಗೆ ಯಾರು ಅದನ್ನು ಮೈಗೂಡಿಸ್ಕೊಂಡಿದ್ದಾರೋ ಅದನ್ನು ಅವರಲ್ಲಿ ಇನ್ನಷ್ಟು ಅಂದರೆ ಇನ್ನಷ್ಟು ಹೆಚ್ಚಿನದಾಗಿ ಅದನ್ನು ಬೇರೂರಿಸುವಂಥ ಒಂದು ಕೆಲಸ ಮಾಡ್ತಾ ಇದೆ. ಸೊ ಈ TV ವಿಕ್ರಮದ ಕೆಲಸದ ಬಗ್ಗೆ ನಮ್ಮ ಚಾನಲ್ನ ಪ್ರೋಗ್ರಾಮ್ಗಳನ್ನ ನೀವು ನೋಡಿದ್ದೀರೋ ಇಲ್ವೋ ಗೊತ್ತಿಲ್ಲ, ಏನು ಅನ್ಸುತ್ತೆ? ನೋಡಿದ್ದೀನಿ. ನೀವು ಯಾವಾಗ ಇಂಟರ್ವ್ಯೂ ಕರೆದ್ರೆ ಅವಾಗ ಒಂದು ಸ್ವಲ್ಪ ಯೂಟ್ಯೂಬಲ್ಲೆಲ್ಲ ವಿಡಿಯೋಗಳನ್ನ ನೋಡಿದ್ದೆ. ನೀವು ಆಲ್ರೆಡಿ ಹೇಳಿದ್ದೀರಾ, ಒಂದು ನಾನ್ ಪ್ರಾಫಿಟ್ ನ್ಯೂಸ್ ಚಾನೆಲ್ ಅಂತ. ಒಂದು ಭಾಳಷ್ಟು ಜನ ನ್ಯೂಸ್ ಚಾನೆಲ್ಗಳನ್ನ ಮೀಡಿಯಾ ಹೌಸಸ್ ಎಲ್ಲ ಮಾಡೋದು ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ, ರೆವೆನ್ಯೂಗೋಸ್ಕರ ಮಾಡ್ತಾರೆ. ಬಟ್ ಹಿಯರ್ ಇನ್ ದಿಸ್ ಕೇಸ್ ನೀವು ಹೇಳ್ದಂಗೆ ಇಟ್ ಇಸ್ ಅ ನಾನ್ ಪ್ರಾಫಿಟ್. ಸೊ ಭಾಳಷ್ಟು ಜನ ಅದನ್ನು ಮಾಡೋದೇ ಇಲ್ಲ. ಸೆಕೆಂಡ್ ಥಿಂಗ್ ಈಸ್, ನೀವು ಹೇಳ್ದಂಗೆ ಧರ್ಮದ ಬಗ್ಗೆ ಮತ್ತು ಇದ್ರ ಬಗ್ಗೆ ಭಾಳಷ್ಟು ಈ TV ಚಾನೆಲ್ ಮುಖಾಂತರ ಭಾಳಷ್ಟು ಪ್ರಚಾರ ಆಗ್ತಾಯಿದೆ. ನಾನೊಂದಿಷ್ಟು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದೆ. ಒಂದು ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅಂದರೆ, ನಮ್ಮ ಧರ್ಮ ಏನು ಹೇಳ್ಕೊಡುತ್ತೆ, ನಮ್ಮ ಧರ್ಮ ಈಸ್ ಬೇಸಿಕ್ಲಿ ಸೇಯಿಂಗ್ ದಟ್ ಡ್ಯೂಟಿ ಮಾಡಬೇಕು. ಡ್ಯೂಟಿ ಫಾರ್ ಹೂಮ್? ಡ್ಯೂಟಿ ಫಾರ್ ದ ನೇಷನ್, ಡ್ಯೂಟಿ ಫಾರ್ ದ ಪೀಪಲ್ ಅರೌಂಡ್ ಯು, ಡ್ಯೂಟಿ ಆಫ್ ಯುವರ್ ಪೇರೆಂಟ್ಸ್. ಇದೇ ನಮ್ಮ ಧರ್ಮ ಹೇಳ್ಕೊಡೋದು. ಇದನ್ನು ಯಾರು ಕರೆಕ್ಟಾಗಿ ಪಾಲನೆ ಮಾಡ್ತಾರೆ, ಅವ್ರು ಎಲ್ಲೇ ಇರಲಿ ಹೆಂಗೆ ಇರಲಿ, ಖಂಡಿತವಾಗ್ಲೂ ಜೀವನದಲ್ಲಿ ಒಂದು ಸ್ಥಾನಮಾನ ಸಿಗುತ್ತೆ ಅಂತ ನಾನು ಕೆಲವೊಬ್ಬರ ಹೆಸರನ್ನು ಹೇಳ್ತಾ ಹೋಗ್ತೀನಿ. ಒನ್ ವರ್ಡ್ ಅಥವಾ ಒನ್ ಸೆಂಟೆನ್ಸಲ್ಲಿ ಹೇಳಬೇಕು. ನರೇಂದ್ರ ಮೋದಿ. ಟ್ರೂ ಇಂಡಿಯನ್. BSY. BJP ಪಕ್ಷನ ಕರ್ನಾಟಕದಲ್ಲಿ ಯಾರಾದರೂ ಕಟ್ಟಿದರೆ ಅದು ನಮ್ಮ ಸನ್ಮಾನ್ಯ BS ಯಡಿಯೂರಪ್ಪ. SR ಬೊಮ್ಮಾಯಿ. ವಿಲ್ ಆಲ್ವೇಸ್ ಲಿವ್ ಫಾರ್ ಎವರ್. ಓಕೆ. ಬಸವರಾಜ ಬೊಮ್ಮಾಯಿ. ಫ್ರೆಂಡ್ ಆ್ಯಂಡ್ ಅ ಗೈಡ್. ಬಿಸ್ನೆಸ್ಸಾ ಪಾಲಿಟಿಕ್ಸಾ? ಬಿಸ್ನೆಸ್. ಓಕೆ. ರಾಮಕೃಷ್ಣ ಹೆಗಡೆ. ರಾಮಕೃಷ್ಣ ಹೆಗಡೆ
ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಕ್ಲೋಸು, ಬಟ್ ನಾನು ಇನ್ನೂ ಹುಟ್ಟಿರಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ನನಗೆ ಅಷ್ಟು ಪರಿಚಯ ಇಲ್ಲ, ಬಟ್ ಐ ವುಡ್ ಸೇ ಫ್ಯಾಮಿಲಿ ಫ್ರೆಂಡ್. ಓಕೆ. ಇನ್ನು ಸುದೀಪ್ ಅವ್ರ ಫ್ಯಾಮಿಲಿ ಜೊತೆಗೂ ನಿಮ್ಮ ಫ್ಯಾಮಿಲಿ ಜೊತೆಗೂ ತುಂಬ ಚೆನ್ನಾಗಿದೆ. ಅವ್ರ ಮಾಮ ಅಂತ ಕರೀತಾರೆ ಬಸವರಾಜ ಬೊಮ್ಮಾಯಿ ಅವ್ರನ್ನ. ಸೊ ಸುದೀಪ್ ಇಸ್ ಲೆಜೆಂಡ್ ಆಫ್ ಕನ್ನಡ ಸಿನಿಮಾ. ಸನ್ನಿ ಈಸ್ a companion when no one is around. ಶಿಗ್ಗಾವಿ is very close to our heart. ತಂದೆಯವರು ಇವತ್ತು ಏನೇ ಇದ್ರೂ ಅದು ಶಿಗ್ಗಾವಿಯಿಂದ. BY ವಿಜಯೇಂದ್ರ ನಾನು ಅಷ್ಟು ಒಡನಾಟ ಇಲ್ಲ, ಬಟ್ whenever I've met him he's always been warm. ಓಕೆ. ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ನಿರೀಕ್ಷೆ ಏನಿದೆ ಅಂದರೆ ಹೂ ಈಸ್ ಅವರ್ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್? ಖಂಡಿತವಾಗ್ಲೂ ನರೇಂದ್ರ ಮೋದಿ ಅವರು. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಭರತ್ ಬೊಮ್ಮಾಯಿ ಅವರೇ. ನನಗೆ ನಿಮ್ಮ ಜೊತೆ ಮಾತಾಡಿದಾಗ ಅಥವಾ ನಿಮ್ಮ ಜರ್ನಿನ ನೋಡಿದಾಗ ಇಲ್ಲಿ ಕೂತ್ಕೊಂಡು ತುಂಬ ಭಿನ್ನ ಅನಿಸಿದ್ರಿ. ಅದು ತುಂಬ ಜೆನ್ವಿನಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಸಾಮಾನ್ಯವಾಗಿ ಪೊಲಿಟಿಷಿಯನ್ಸ್ ಮಕ್ಕಳು ಅವರ ಲೈಫ್ ಸ್ಟೈಲು ಅವರ ಬಿಹೇವಿಯರ್ ಅದೆಲ್ಲದಕ್ಕಿಂತ ಕೂಡ ತುಂಬ ಭಿನ್ನ ಅನಿಸಿದ್ರಿ. ಈಗ ಏನು ನಮ್ಮ ಸುತ್ತಮುತ್ತ ಒಂದು ಮಧ್ಯಮ ಕುಟುಂಬದ ಗಂಡು ಮಕ್ಕಳು ಹೇಗಿರ್ತಾರೆ, ಅವ್ರ ವರ್ತನೆ ಹೇಗಿರುತ್ತೆ, ಸೊ ಆ ರೀತಿ ಅನ್ನಿಸ್ತಾ ಇದ್ದೀರಾ. ಅದು ತುಂಬ ಎಲ್ಲರಲ್ಲೂ ಅದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ನೀವು ಬೆಳೆದಿರೋ ರೀತಿ ಇರ್ಬೋದು, ಅದನ್ನು ನೀವು ಮೈಗೂಡಿಸ್ಕೊಂಡಿರೋದು, ಅದು ಪ್ರತಿಯೊಂದು ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ನಿಮ್ಮ ಗುರಿ ಏನಿದೆ ಅದು ಬಹಳ ದೊಡ್ಡದಿದೆ. ತುಂಬ ಒಳ್ಳೆ ವಿಷನ್ ಇಟ್ಕೊಂಡು ಅದೇ ಹಾದಿಯಲ್ಲಿ ಮುನ್ನಡೀತಾ ಇದ್ದೀರಾ. ನೀವೇನೇನೆಲ್ಲ ಅಂದ್ಕೊಂಡಿದ್ರು ಅದೆಲ್ಲವೂ ಕೂಡ ಫುಲ್ಫಿಲ್ ಆಗಲಿ, ಒಂದು ದೊಡ್ಡ ಸಕ್ಸಸ್ ನಿಮಗೆ ಸಿಗಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ವಿಕ್ರಮ ಪಾಡ್ಕಾಸ್ಟಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ, ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು ಸೊ ಮಚ್. ಇವತ್ತಿನ ವಿಕ್ರಮ ಪಾಡ್ಕಾಸ್ಟ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.